ವಾರ್ತೆಗಳ ಪ್ರಾಯೋಜಕರು ಆದರ್ಶ್ ಪಾಲಿಕ್ಲಿನಿಕ್, ಮಟ್ಮಾರಿ ಕಾಂಪ್ಲೆಕ್ಸ್ ಪಕ್ಕದಲ್ಲಿ, ಆಶಾಪುರ್ ರೋಡ್, ರಾಯಚೂರು. Raichuru's biggest jewel palace. All types of jewelries available in only KTB Jewel Palace. 916 Allmark Gold Jewelries available. ಉದಯನಗರ್, ಸ್ಟೇಷನ್ ರೋಡ್, ರಾಯಚೂರು. ರೆಸ್ಟೋರೆಂಟ್ಗಳಲ್ಲಿ ಕುಳಿತು ಊಟ ಮಾಡಿ ಬೋರ್ ಆಗಿದೆಯೇ? ಹಾಗಾದರೆ ಬನ್ನಿ ನಿಮ್ಮ ಮಿಲನ್ ವೆಜ್ ಅಂಡ್ ನಾನ್ ವೆಜ್ ಫ್ಯಾಮಿಲಿ ಡಾಬಾಕ್ಕೆ, ನಿಯರ್ KSCA ಕ್ರಿಕೆಟ್ ಗ್ರೌಂಡ್, ಮಂತ್ರಾಲಯಂ ರೋಡ್, ರಾಯಚೂರು. ಮೊಹಮ್ಮದ್ ಯಾಸಿನ್ ಹೋಮ್ ಅಪ್ಲೈನ್ಸಸ್ ಹೋಲ್ಸೇಲ್ ಅಂಡ್ ರಿಟೇಲ್, ಮಾ ಕಾಂಪ್ಲೆಕ್ಸ್ ಅಪೋಸಿಟ್ CMC ಕಾಂಪ್ಲೆಕ್ಸ್, ಹರಿಹರ ರೋಡ್, ರಾಯಚೂರು. ರಾಯಲ್ ಪ್ಯಾಲೇಸ್ ಫಂಕ್ಷನ್ ಹಾಲ್ ನಿಯರ್ ನ್ಯೂ ಅಮೃತ ಹಾಸ್ಪಿಟಲ್, ಬಿಸೈಡ್ ಸಂತೋಷಿ ಥಿಯೇಟರ್, ರಾಯಚೂರು. ಪ್ರೆಸ್ಟೀಜ್ ಎಕ್ಸ್ಕ್ಲೂಸಿವ್ ಉತ್ತಮ ಚಿಮಣಿಯೊಂದಿಗೆ ಉತ್ತಮ ಅಡುಗೆ ಮನೆ. ಹಿಂದೆ ಭೇಟಿ ನೀಡಿ. ಪ್ರೆಸ್ಟೀಜ್ ಎಕ್ಸ್ಕ್ಲೂಸಿವ್, JP ಮೆನ್ಸ್ ವೇರ್ ಮೇಲ್ಗಡೆ, ಹರಿಹರ ರೋಡ್, ಬೇಸ್ತವಾರ್ ಪೇಟ್, ರಾಯಚೂರು. SA ಫ್ಯಾಷನ್ ಹಬ್, ಮಲ್ಟಿ ಬ್ರಾಂಡೆಡ್ ವುಮೆನ್ಸ್ ಅಂಡ್ ಕಿಡ್ಸ್ ವೇರ್. ಹಬ್ಬದ ಪ್ರಯುಕ್ತ 10 ರಿಂದ 25% ಡಿಸ್ಕೌಂಟ್ ನೀಡಲಾಗುತ್ತಿದೆ. ಅಪೋಸಿಟ್ ಡಾಕ್ಟರ್ ಕಲ್ಲಪ್ಪ ಡಾಕ್ಟರ್ಸ್ ಲೈನ್, ಪೀಟ್ಲಾ ಬ್ರಿಡ್ಜ್ ರೋಡ್, ರಾಯಚೂರು. GP ಕಿಡ್ಸ್ ವೇರ್ ಫ್ಯಾಷನ್ ಮತ್ತು ಬಟ್ಟೆ ಇಲ್ಲಿಂದ ಪ್ರಾರಂಭವಾಗುತ್ತದೆ. ಓನ್ಲಿ ಪ್ಲೇಸ್ ಫಾರ್ ಬ್ರಾಂಡೆಡ್ ಕಿಡ್ಸ್ ವೇರ್ ಇನ್ ಸಿಟಿ. GP ಕಿಡ್ಸ್ ವೇರ್ ನಿಯರ್ ಉಮಾ ಹೋಟೆಲ್, ಸ್ಟೇಷನ್ ರೋಡ್, ರಾಯಚೂರು. ಶೋಭಾ ಕಾಂಚಿ ಸ್ಯಾರೀಸ್ ಸ್ಥಳ ಶೋಭಾ ಕಾಂಚಿ ಸ್ಯಾರೀಸ್, ಸಂತೋಷಿಸ್ ರಾಯಚೂರು ಹಾಟ್, ಗಾಂಧಿ ಚೌಕ್ ಹತ್ತಿರ, ರಾಯಚೂರು. ಎಕ್ಸ್ಚೇಂಜ್ ಮತ್ತು ಲೋನ್ ಮೇಳ ಕೆಲವೇ ದಿನಗಳು ಮಾತ್ರ. ಬಜಾಜ್ ಕಂಪನಿಯ ಅಧಿಕೃತ ಮಾರಾಟಗಾರರು. ಆರಂಭಿಕ ಕೊಡುಗೆ ಪ್ರತಿ ಬುಕಿಂಗ್ ನೊಂದಿಗೆ ಖಚಿತ ಬಹುಮಾನ. ವಿಸಿಟ್ ಬಿಸೈಡ್ ಗಂಜ್ ಕಲ್ಯಾಣ ಮಂಟಪ, ಗಂಜ್ ರೋಡ್, ರಾಯಚೂರು. ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. ಪ್ಲೀಸ್ ಕಾಂಟ್ಯಾಕ್ಟ್ ಭಾರತ್ ಫರ್ನಿಚರ್, CPS ಕಾಂಪ್ಲೆಕ್ಸ್ ಅಪೋಸಿಟ್ ಶಿವ ಮಂದಿರ್, ಪಟೇಲ್ ರೋಡ್, ರಾಯಚೂರು. ಶ್ರೀ ಬೃಂದಾವನ್ ಸ್ಪೆಷಲ್ ಫಿಲ್ಟರ್ ಕಾಫಿ. ಶ್ರೀ ಬೃಂದಾವನ್ ಸ್ಪೆಷಲ್ ಫಿಲ್ಟರ್ ಕಾಫಿ. ಶ್ರೀ ರಾಘವೇಂದ್ರ ಘೀ, ಶ್ರೀ ರಾಘವೇಂದ್ರ ತುಪ್ಪ. ನಮಸ್ಕಾರ, ವಾರ್ತೆಗಳಿಗೆ ಸ್ವಾಗತ. ಮೊದಲಿಗೆ ಮುಖ್ಯಾಂಶಗಳು. 371 ಜೆ ಮೀಸಲು ಪ್ರಶ್ನಿಸಿ ನವೋದಯ ಶಿಕ್ಷಣ ಸಂಸ್ಥೆ ಹೈಕೋರ್ಟ್ ಮೊರೆ. ವಿರೋಧಿಸಿ ನಿರಂತರ ಹೋರಾಟ. 24ರಂದು ಕಾಲೇಜಿಗೆ ಮುತ್ತಿಗೆ. ಡಾಕ್ಟರ್ ಶಿವರಾಜ್ ಪಾಟೀಲ್. ಜಿಲ್ಲಾ ಏಕಗವಾಕ್ಷಿ ಸಮಿತಿ ಸಭೆ. ಜವಳಿ ಪಾರ್ಕ್ ಸ್ಥಾಪನೆಗೆ ಭೂಮಿ ಗುರುತಿಸಿ ಪ್ರಸ್ತಾವನೆ ಸಲ್ಲಿಸಲು ADC ದುರ್ಗೆ ಸೂಚನೆ. ಗ್ರಾಮ ಪಂಚಾಯಿತಿ ನೌಕರರ ವೇತನ ಭತ್ಯೆ ಪರಿಷ್ಕರಿಸುವುದು ಸೇರಿದಂತೆ ವಿವಿಧ ಬೇಡಿಕೆಗಳಿಗೆ ಆಗ್ರಹಿಸಿ ನೌಕರರಿಂದ ಧರಣಿ. ₹3.40 ಕೋಟಿ ಕಾಮಗಾರಿಗಳಿಗೆ ಶಾಸಕ ಡಾಕ್ಟರ್ ಶಿವರಾಜ್ ಪಾಟೀಲ್ ಚಾಲನೆ. ಬಜರಂಗ ದಳ ಕಾರ್ಯಕರ್ತರ ಕೊಲೆ ಖಂಡಿಸಿ ಬಜರಂಗ ದಳದಿಂದ ಪ್ರತಿಭಟನೆ. ನಟ ಚೇತನ ಬಂಧನ ವಿರೋಧಿಸಿ DSS ಪ್ರತಿಭಟನೆ. ಮನವಿ ಮತ್ತು ಯರಗೇರ ವ್ಯಾಪ್ತಿಯಲ್ಲಿ ಅಕ್ರಮ ಮರಳುಗಾರಿಕೆ ಕ್ರಮಕ್ಕೆ ಆಗ್ರಹಿಸಿ SPಗೆ ಚಿನ್ನಯ್ಯ ನಾಯಕ್ ದೂರು. ವಾರ್ತೆಗಳ ವಿವರ. ಭಾಷಾ ಅಲ್ಪಸಂಖ್ಯಾತರ ಹೆಸರಿನಲ್ಲಿ ವೈದ್ಯಕೀಯ ಕಾಲೇಜು ಅನುಮತಿ ಪಡೆದಿರುವ ನವೋದಯ ವೈದ್ಯಕೀಯ ಕಾಲೇಜು ಕಲ್ಯಾಣ ಕರ್ನಾಟಕದ ಭಾಗಕ್ಕೆ ಸಂವಿಧಾನಕ್ಕೆ ತಿದ್ದುಪಡಿ ತಂದು ಜಾರಿಗೊಳಿಸಿರುವ 321 ಜೆ ಕಾಯ್ದೆಯನ್ನು ಪ್ರಶ್ನಿಸಿ ಹೈಕೋರ್ಟ್ ಮೊರೆ ಹೋಗಿರುವುದು ಖಂಡನೀಯ. ಕೂಡಲೇ ಅರ್ಜಿಯನ್ನು ಹಿಂಪಡೆಯದೇ ಇದ್ದಲ್ಲಿ ನಿರಂತರ ಹೋರಾಟ ನಡೆಸಲಾಗುತ್ತದೆ ಎಂದು ಶಾಸಕ ಡಾಕ್ಟರ್ ಶಿವರಾಜ್ ಪಾಟೀಲ್ ಹೇಳಿದರು.
ಅವರು ಇಂದು ಮಹಾತ್ಮ ಗಾಂಧಿ ಪುತ್ಥಳಿಗೆ ಮಾಲಾರ್ಪಣೆ ಮಾಡಿ ನಂತರ ಮಾಧ್ಯಮಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದರು. ಕಲ್ಯಾಣ ಕರ್ನಾಟಕ ಪ್ರದೇಶಕ್ಕೆ ಶಿಕ್ಷಣ ಮತ್ತು ಉದ್ಯೋಗದಲ್ಲಿ ನೀಡಿರುವ ಮೀಸಲಾತಿಯನ್ನೇ ನೀಡುವುದು ತಪ್ಪು ಎನ್ನುವ ಅರ್ಥದಲ್ಲಿ ಕಲಬುರಗಿ ಹೈಕೋರ್ಟ್ ಮೊರೆ ಹೋಗಿದ್ದಾರೆ. ಇಲ್ಲಿಯ ಸವಲತ್ತುಗಳನ್ನು ಪಡೆದು ಈ ಭಾಗಕ್ಕೆ ಅನ್ಯಾಯ ಮಾಡುವ ಮನೋಭಾವ ಹೊಂದಿರುವುದು ಖಂಡನೀಯ. ಸ್ನಾತಕ ಮತ್ತು ಸ್ನಾತಕೋತ್ತರ ಸೇರಿ 106 ವಿದ್ಯಾರ್ಥಿಗಳು ವೈದ್ಯಕೀಯ ಶಿಕ್ಷಣದಿಂದ ವಂಚಿತರಾಗಲು ನವೋದಯ ಸಂಸ್ಥೆ ಕಾರಣವಾಗಿದೆ ಎಂದರು. ಕಳೆದ 10 ದಿನಗಳಿಂದ ರಾಜ್ಯ ಮುಖ್ಯಮಂತ್ರಿ ಹಾಗೂ ಆರೋಗ್ಯ ಸಚಿವರು ಸಂಬಂಧಿಸಿದ ಇಲಾಖೆ ಅಧಿಕಾರಿಗಳ ಗಮನಕ್ಕೂ ತರಲಾಗಿದೆ. 2 ದಿನ ಪ್ರವೇಶ ಅವಧಿಯನ್ನು ವಿಸ್ತರಣೆ ಮಾಡಲಾಗಿತ್ತು. ಪ್ರವೇಶ ಮುಂದೂಡುವುದರಿಂದ ವಿದ್ಯಾರ್ಥಿಗಳು ಹಾಗೂ ಪಾಲಕರು ಆತಂಕ ಪಡುವುದರಿಂದಾಗಿ ಸೀಟು ಹಂಚಿಕೆ ಪ್ರಕ್ರಿಯೆ ನಡೆಸಲಾಗಿದೆ. ಆದರೆ ನವೋದಯ ಶಿಕ್ಷಣ ಸಂಸ್ಥೆ 371 ಕಾಯ್ದೆಗೆ ಕುಂದು ತರುವಂತಹ ಪ್ರಯತ್ನಕ್ಕೆ ಕೈ ಹಾಕಿರುವುದು ಕಳವಳಕಾರಿ. ಈ ನೆಲದ ಕಾನೂನು ಪಾಲಿಸುವುದನ್ನೇ ಪ್ರಶ್ನಿಸಿರುವ ಸಂಸ್ಥೆ ಕಲ್ಯಾಣ ಕರ್ನಾಟಕದ ಭಾಗದ ವಿದ್ಯಾರ್ಥಿಗಳಿಗೆ ಮೀಸಲು ನೀಡಲು ವಿರೋಧ ಇರುವುದು ಸ್ಪಷ್ಟವಾಗಿದೆ. ಭಾಷಾ ಅಲ್ಪಸಂಖ್ಯಾತರ ಸಂಸ್ಥೆಯಾಗಿದ್ದರೂ 371 ಅನ್ವಯ ಮೀಸಲು ನೀಡಲೇಬೇಕು. ಸಂವಿಧಾನ 31 ಅಡಿ ಭಾಷಾ ಅಲ್ಪಸಂಖ್ಯಾತರ ಅನುಮತಿ ನೀಡಿರುವ ಸರ್ಕಾರ ಇತರೆ ಕಾನೂನುಗಳನ್ನು ಸಹ ಪಾಲಿಸಬೇಕು. ಹಿಂದುಳಿದಿರುವ ಜಿಲ್ಲೆಯ 800 ಅಧಿಕ ಸೀಟುಗಳು ವಂಚಿತವಾಗುವಂತಾಗುತ್ತದೆ. ಅಲ್ಲದೆ ಬೇರೆ ಬೇರೆ ಕಾಲೇಜುಗಳು ಸಹ ಪ್ರಶ್ನಿಸಲು ನವೋದಯ ಶಿಕ್ಷಣ ಸಂಸ್ಥೆ ಕಾರಣವಾಗಿದೆ. 371 ಕಾಯ್ದೆಯ ವಿಶೇಷ ಸ್ಥಾನಮಾನಕ್ಕೆ ಗಂಡಾಂತರ ಬಂದಿದ್ದು ಕೂಡಲೇ ಸಂಸ್ಥೆಯವರು ಹೈಕೋರ್ಟ್ನಲ್ಲಿ ದಾಖಲಿಸಿರುವ ಕೇಸ್ ಹಿಂಪಡೆಯಬೇಕು. ಇಲ್ಲದೆ ಹೋದಲ್ಲಿ ಪಕ್ಷಾತೀತವಾಗಿ ಹೋರಾಟ ಮುಂದುವರಿಸುತ್ತೇವೆ ಎಂದರು. ಅವರೆಲ್ಲರೂ ಸರ್ಕಾರದ ತೀರ್ಮಾನದಂತೆ ವಿದ್ಯಾರ್ಥಿಗಳಿಗೆ ಅಡ್ಮಿಷನ್ ಕೊಟ್ಟಿದ್ದಾರೆ. ಮತ್ತು ನವೋದಯ ಎಜುಕೇಶನ್ ಟ್ರಸ್ಟ್ ಮಾತ್ರ ಇವತ್ತು ಸರ್ಕಾರದ ಆದೇಶದ ವಿರುದ್ಧ ಕೋರ್ಟಿಗೆ ಹೋಗಿ ಇವತ್ತು ನಮ್ಮ ಭಾಗದ ವಿದ್ಯಾರ್ಥಿಗಳು ಆದಂತ 106 ಜನರಿಗೆ UG ಮತ್ತು PG ಜನರಿಗೆ ಇವತ್ತು ಬಹಳ ಅನ್ಯಾಯ ಆಗ್ತಾ ಇದೆ. ಬಹಳ ಆತಂಕದ ಪರಿಸ್ಥಿತಿಯಲ್ಲಿ ನಾವು ಸೂಸೈಡ್ ಮಾಡ್ಕೋಬೇಕನ್ನೋರು ಅವರು ನನಗೆ ಕರೆ ಮಾಡ್ತಾ ಇದ್ದಾರೆ. ಮತ್ತೆ ಅನೇಕ ಮುಖಂಡರಿಗೂ ಅವರು ಕರೆ ಮಾಡ್ತಾ ಇದ್ದಾರೆ. ಕಳೆದ 10 ದಿನದಿಂದ ನಡೀತಿರುವಂತ ಈ ಒಂದು ಸಮಸ್ಯೆ ನಾವೆಲ್ಲರೂ ಮುಖ್ಯಮಂತ್ರಿಗಳನ್ನು ಭೇಟಿಯಾಗಿದ್ದೇವೆ, ಸುಧಾಕರ್ ಸನ್ಮಾನ್ಯ ಮಂತ್ರಿಗಳನ್ನು ಭೇಟಿಯಾಗಿದ್ದೇವೆ, ಸೆಕ್ರೆಟರಿ ಅವರನ್ನು ಭೇಟಿಯಾಗಿದ್ದೇವೆ, DME ಅವರನ್ನು ಭೇಟಿಯಾಗಿದ್ದೇವೆ. ಎಲ್ಲರನ್ನು ಭೇಟಿ ಮಾಡಿ ಅವರ ಗಮನಕ್ಕೆ ತಂದಾಗ ಅವರು ಒಂದೇ ಹೇಳ್ತಾರೆ, ಇದು ಸಬ್ಜುಡೀಸ್ ಇದೆ, ಇದು ಕೋರ್ಟ್ನ ಅಂಗಳದಲ್ಲಿ ಈ ಮ್ಯಾಟರ್ ಇರೋದ್ರಿಂದ ಕೋರ್ಟ್ನ ತೀರ್ಮಾನದ ಬರಲಿಕ್ಕೆ ಕಾಯಬೇಕು ಅಂತ ಹೇಳ್ತಾ ಇದ್ದಾರೆ. ಇವತ್ತು ಸರ್ಕಾರದ ವತಿಯಿಂದ ನಾವು ಒಂದು ಸಾರಿ ಎಕ್ಸ್ಟೆನ್ಷನ್ ಮಾಡಿಸಿದ್ವಿ. ಡೇಟ್ ಆಫ್ ಅಡ್ಮಿಷನ್ ಎಕ್ಸ್ಟೆನ್ಷನ್ 2 ದಿನ ನಾವು ಮಾಡಿಸಿದ ಮೇಲೆ ಸ್ವಲ್ಪ ಅವರ ಪರಿಸ್ಥಿತಿ, ವಿದ್ಯಾರ್ಥಿಗಳ ಪರಿಸ್ಥಿತಿ ನಿರಾಳಾಗಿತ್ತು. ಆದ್ರೂ ಯಾವ ಮಟ್ಟಕ್ಕೆ ಅವ್ರಿಗೆ ಸಪೋರ್ಟ್ ಇದೆ ಅಂದ್ರೆ ಇವತ್ತು ಪತ್ರಿಕೆಯಲ್ಲಿ ಯಾವುದೇ ಕಾರಣದಿಂದ KEA ವಿಳಂಬ ಮಾಡ್ತಾ ಇದ್ದಾರೆ ಮಕ್ಕಳಿಗೆ ಅಡ್ಮಿಷನ್ ಕೊಡೋದು. ಪ್ರತಿ ಸಾರ್ತಿ ಪೋಸ್ಟ್ಪೋನ್ ಮಾಡಿ ಅಡ್ಮಿಷನ್ ಡೇಟ್ ಪೋಸ್ಟ್ಪೋನ್ ಮಾಡಿ ಮಕ್ಕಳ ಭವಿಷ್ಯ ಅತಂತ್ರದಲ್ಲಿ ಇರಿಸ್ತಾ ಇದ್ದಾರೆ, ಮಕ್ಕಳಿಗೆ ಕಷ್ಟ ಆಗ್ತದೆ ಅನ್ನುವ ಹೇಳಿಕೆಗಳನ್ನು ವಿವಿಧ ಪತ್ರಿಕೆಗಳಿಗೆ ಬಂದ ಮೇಲೆ ಇವತ್ತು ಸರ್ಕಾರದ ಅಧಿಕಾರಿಗಳು ಎಕ್ಸ್ಟೆನ್ಷನ್ ಕೊಡೋದು ನಿಲ್ಲಿಸಿದ್ರು. ಇವತ್ತು ಸರ್ಕಾರ ನಾವು ಮುಖ್ಯಮಂತ್ರಿಗಳನ್ನ ಭೇಟಿಯಾದಾಗ ಎಕ್ಸ್ಟೆನ್ಷನ್ ಡೇಟ್ ಬಗ್ಗೆ ನೀವು ತಲೆ ಕೆಡಿಸ್ಕೊಬೇಡ್ರಿ ಸರ್, ಒಂದು ಹೈಕೋರ್ಟ್ ನ ಡಿಸಿಷನ್ ಬರಲಿ, ಡಿಸಿಷನ್ ಬಂದ್ಮೇಲೆ ನಾವು ಸರ್ಕಾರದ ಮಟ್ಟದಲ್ಲಿ ತೀರ್ಮಾನ ತೆಗೆದುಕೊಂಡು ಅವರಿಗೆ ಎಕ್ಸ್ಟೆನ್ಷನ್ ಡೇಟ್ ಮಾಡಬಹುದು, ಅದ್ರ ಬಗ್ಗೆ ಆತಂಕ ಬೇಡ ಅಂತೇಳಿ ನಮಗೆ ಹೇಳಿದಾಗ ನಾವು ಅದರ ಬಗ್ಗೆ ಗಮನ ಹರಿಸಿ ನಾವು ಏನ್ ಮಾಡಬೇಕು ಅಂತ ಆಲೋಚನೆ ಮಾಡಿದಾಗ ಈಗ ನಮ್ಗೆ ಉಳಿಯೋದು ಒಂದೇ ದಾರಿ. ಇವತ್ತು ನವೋದಯ ಎಜುಕೇಶನ್ ಟ್ರಸ್ಟ್ ಏನು ಕೋರ್ಟಲ್ಲಿ ಕೇಸ್ ಹಾಕಿದ್ದಾರೆ, ಇದರಿಂದ 106 ವಿದ್ಯಾರ್ಥಿಗಳಿಗೆ ತೊಂದರೆ ಆಗಿದೆ. ನನಗನ್ಸುತ್ತೆ ಇದು 106 ವಿದ್ಯಾರ್ಥಿಗಳಿಗೆ ಮಾತ್ರ ಅಲ್ಲ, ಬಹುಶಃ ಮುಂದಿನ ದಿನದಲ್ಲಿ ಈ ಎಲ್ಲಾ ಲಿಂಗ್ವಿಸ್ಟಿಕ್ ಮೈನಾರಿಟಿ ಇನ್ಸ್ಟಿಟ್ಯೂಟ್ಗಳು ಇದೇ ದಾರಿ ಹಿಡಿತಾರೆ. ಈ ಒಂದು ಕೋರ್ಟ್ ಆರ್ಡರ್, ಸ್ಟೇ ಆರ್ಡರ್ ಇಟ್ಕೊಂಡು ಎಲ್ಲರೂ ಇದೇ ದಾರಿ ಹಿಡಿದು ನಮ್ಮ ಹೈದರಾಬಾದ್ ಕರ್ನಾಟಕದ ಏನು ಆರ್ಟಿಕಲ್ 370 ವಿಶೇಷ ಸ್ಥಾನಮಾನ ಕೊಡ್ಬೇಕಂತೇಳಿ ಏನು ಆಕ್ಟ್ ತಂದಿದ್ದೇವೆ, ಆ ಆಕ್ಟ್ಗೆ ಆತಂಕ ಕುಂದು ತರುವಂತ ಕೆಲಸ ಇವತ್ತು ಎಜುಕೇಶನ್ ಇನ್ಸ್ಟಿಟ್ಯೂಟ್ ಅವರು ಮಾಡ್ತಾ ಇದ್ದಾರೆ. ಬಹಳ ದುಃಖಕರ ಸಂಗತಿ ಅಂತ ಹೇಳಿ ನನಗೆ ಇವತ್ತು ಅನಿಸ್ತದೆ. ಯಾಕಂದ್ರೆ ಇವತ್ತು ಆರ್ಟಿಕಲ್ 371 ನಮ್ಮ ವಿರುದ್ಧ ಇದೆ ಅಂತ ಹೇಳಿ ಒಬ್ಬ ಎಜುಕೇಶನ್ ಯಾವ ನೆಲದಲ್ಲಿ, ಯಾವ ಜಲ, ನೆಲ, ನಾಡು, ನುಡಿ ಈ ಜಾಗ ಉಪಯೋಗ ಮಾಡಿಕೊಂಡು ಎಜುಕೇಶನ್ ಇನ್ಸ್ಟಿಟ್ಯೂಟ್ಗಳು ನಡೆಸ್ತಾ ಇದ್ದಾರೆ. ಆ ಕಾನೂನಿನ ವಿರುದ್ಧ ಹೋಗಿ ಇವತ್ತು ನಮಗೆ ಅವೆಲ್ಲ ಸರ್ಕಾರ ಏನಿರ್ತದ ಅದಕ್ಕೆ ನಾವು ವಿರುದ್ಧ ಹೋಗ್ತೀವಿ ಅಂತ ಹೇಳಿ ಕೋರ್ಟಿಗೆ ಹೋಗುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಇದು ಬಹಳ ಅನ್ಯಾಯ. ನಾವೆಲ್ಲರೂ ವಿರೋಧ ಪಕ್ಷದ ಎಲ್ಲಾ ಪಕ್ಷದ ಮುಖಂಡರಿದ್ದೀವಿ, ಸಂಘ ಸಂಸ್ಥೆ ಎಲ್ಲರಿಗೂ ನಾವೆಲ್ಲರೂ ಒಕ್ಕೂಡಿನಿಂದ ಈ ಒಂದು ನಡೆ, ನವೋದಯ ಎಜುಕೇಶನ್ ಟ್ರಸ್ಟ್ ನಡೆ ನಾವು ಖಂಡಿಸ್ತೀವಿ, ಒಕ್ಕೂಡಲಾಗಿ ಖಂಡಿಸ್ತೀವಿ ಅಂತ ಹೇಳಿಕ್ಕೆ ಬಯಸ್ತೇವೆ. ನಾವು ಯಾವತ್ತು ಇವತ್ತು ನಾವು ವೇದಿಕೆ ಮೇಲೆ ಎಲ್ಲರೂ ಬರುವಂತದ್ದು ಒಂದೇ ಒಂದು,
ಇವತ್ತು ನಮ್ಮ ಭಾಗದ ಜನರಿಗೆ 106 ಅಲ್ಲ, ಇವತ್ತು ನಿನ್ನೆ ನಾನು ಕೋರ್ಟ್ ಪ್ರೊಸೀಡಿಂಗ್ಸ್ ನಾನು ಆಲಿಸಿದೆ. ಇವತ್ತು ಯಾವ ರೀತಿ ನಮ್ಗೆ ಪ್ರೊಸೀಡಿಂಗ್ ಆಗ್ತಾ ಇದೆ ಅಂದ್ರೆ, ನಿನ್ನೆ ನಡೀತಾ ಇರುವಂತ ಹೈಕೋರ್ಟ್ ಪ್ರೊಸೀಡಿಂಗ್ ನಡೀತಾ ಇರುವಂತದ್ದು ಒಂದು ಕಾಂಪ್ರಮೈಸ್ ಫಾರ್ಮುಲಾ ಮಾಡ್ರಿ ಅಂತೇಳಿ ನಮ್ಮ ಹೈಕೋರ್ಟ್ ನ ಜಡ್ಜ್ ಅವರು ಇಬ್ಬರು ವಕೀಲರಿಗೆ ಸೂಚನೆ ಕೊಟ್ಟು ತರಿಸ್ದೇವರೆಗೂ ಮುಂದಕ್ಕೆ ಹಾಕಿದ್ದಾರೆ. ಯಾವ ಫಾರ್ಮುಲಾ ಆದ್ರೂ ಕನಿಷ್ಠ ಸ್ವಲ್ಪ ಮಟ್ಟಿಗೆ ವಿದ್ಯಾರ್ಥಿಗಳಾದ್ರೂ ಅನ್ಯಾಯ ಆಗುವಂತ ಪರಿಸ್ಥಿತಿ ಇದೆ ಕಾಂಪ್ರಮೈಸ್ ಫಾರ್ಮುಲಾ ಅಂದ್ರೆ. ನಾವೇನ್ ಹೇಳ್ತೀವಿ, ಯಾವ ರೀತಿ 3 ಎಜುಕೇಶನಲ್ ಲಿಂಗ್ವಿಸ್ಟಿಕ್ ಎಜುಕೇಶನಲ್ ಇನ್ಸ್ಟಿಟ್ಯೂಟ್ ದವರು ಅಡ್ಮಿಷನ್ ಸರ್ಕಾರದ ತೀರ್ಮಾನ ಒಪ್ಪಿ ಅಡ್ಮಿಷನ್ ಕೊಟ್ಟಿದ್ದಾರೆ, ಅದೇ ರೀತಿ ತೀರ್ಮಾನ ಒಪ್ಪಿ ನವೋದಯ ಎಜುಕೇಶನ್ ಟ್ರಸ್ಟ್ ಅವರು ಅಡ್ಮಿಷನ್ ಕೊಡ್ಲೇಬೇಕು. ಅಡ್ಮಿಷನ್ ಕೊಡ್ಲಿಲ್ಲ ಅಂತಂದ್ರೆ ನಮ್ಮ ಭಾಗದ ವಿದ್ಯಾರ್ಥಿಗಳಿಗೆ ಅನ್ಯಾಯ ಆಗ್ತದೆ. ಇದನ್ನ ನಾವು ಯಾರು ಸಹಿಸೋದಿಲ್ಲ ಅಂತ ಹೇಳಿಕ್ಕೆ ಬಯಸ್ತೇನೆ. ಅವರು ಕೆಲವೊಂದು ವಿಚಾರಗಳನ್ನು ತಮ್ಮ ಪ್ರೆಸೆಂಟೇಷನ್ ಅಲ್ಲಿ, ತಮ್ಮ ಪಿಟಿಷನ್ ಅಲ್ಲಿ ಹೇಳಿದ್ದಾರೆ. ನಮಗೆ ಬಹಳ ದುಃಖ ಆಗ್ತದೆ. ಇವತ್ತು ಸರ್ಕಾರದ ವಿರುದ್ಧ, ಸರ್ಕಾರದ ತೀರ್ಮಾನದ ವಿರುದ್ಧ ಅವರು ಒಂದೊಂದು ಹೇಳಿಕೆ ನೋಡಿದ್ರೆ ನಮಗೆ ಬಹಳ ದುಃಖ ಆಗ್ತದೆ ಮತ್ತು ಖಂಡನೆ ಮಾಡ್ಲಿಕ್ಕೂ ನಾವೆಲ್ಲರೂ ಒಂದೇ ವೇದಿಕೆಯಲ್ಲಿ ಬಂದಿದ್ದೇವೆ ಅಂತ ಹೇಳಿಕೆ ಬಯಸ್ತೇನೆ. ಇವತ್ತಿಂತ ರೈಟ್ಸ್ ಆಫ್ ದ ಪಿಟಿಷನರ್, ಹೂ ಇಸ್ ದ ಪಿಟಿಷನರ್ ಹಿಯರ್? ನವೋದಯ ಹುಡುಗರಲ್ಲ, ಇವರು ಪಿಟಿಷನರ್ ನಮ್ಮ ಹುಡುಗರು ಮತ್ತು ಸರ್ಕಾರ. As a linguistic minority as well as the rights of the person belonging to the linguistic minority group respondents, group is to be meaningfully exercised under Article 31 ಅಂತಾರೆ. ನಾವು 371J ತಂದಕ್ಕೆ ಅವ್ರಿಗೆ ಸಂಬಂಧ ಇಲ್ಲ, ಕಾನ್ಸ್ಟಿಟ್ಯೂಷನ್ ಉಲ್ಲೇಖ ಮಾಡ್ತಾ ಇದ್ದಾರೆ ಅವರು. 31 based on the widest amplitude in which such rights have been understood by the various judgments of the appellate, then it would require that linguistic minority candidates from across the state, ನಮಗೆ ಅಕ್ರಾಸ್ ದ ಸ್ಟೇಟ್ ಲಿಂಗ್ವಿಸ್ಟಿಕ್ ಮೈನಾರಿಟಿ ಇನ್ಸ್ಟಿಟ್ಯೂಟ್ ಅಂತ ಕನ್ಸಿಡರ್ ಮಾಡಿ ನಮಗೆ 371J ನಮಗೆ ಅಪ್ಲೈ ಆಗೋದಿಲ್ಲ ಅನ್ನುವ ಏನು ಸಬ್ಜೆಕ್ಟ್ ಇದೆ, ಅದನ್ನ ಕೋರ್ಟಿಗೆ ಸಬ್ಮಿಟ್ ಮಾಡಿದ್ದಾರೆ. Choice of the candidates from within the minority pool is not curtailed by restricting such minority candidates to be from the HK region alone. ನಾವು HK region ಗೆ 70% ನಮ್ಮ ಮೈನಾರಿಟಿ ಸೀಟ್ಸ್ ಇದೆ. ನಮ್ಮ ಮೈನಾರಿಟಿ ಸೀಟ್ಸ್ ಸರ್ಕಾರದಿಂದ ಅಲಾಟ್ ಮಾಡಿದಂತ ಮೈನಾರಿಟಿ ಸೀಟ್ಸ್ ಅಲ್ಲಿ 70% HK ರೀಜನ್ ಅಲೋನ್ ಕೊಡಬೇಕಂತೇಳಿ ಸರ್ಕಾರ ಕಾನೂನು ಮಾಡಿದೆ. ಜೆಡಿಎಸ್ ಜಿಲ್ಲಾಧ್ಯಕ್ಷ ಎಂ ವಿರೂಪಾಕ್ಷಿ ಮಾತನಾಡಿ, ಭಾಷಾ ಅಲ್ಪಸಂಖ್ಯಾತರ ಹೆಸರಿನಲ್ಲಿ ಕಲ್ಯಾಣ ಕರ್ನಾಟಕದ ಭಾಗದಲ್ಲಿ ಕಾಲೇಜು ಪ್ರಾರಂಭಿಸಿರುವ ನವೋದಯ ಶಿಕ್ಷಣ ಸಂಸ್ಥೆ ಈ ಭಾಗದ ವಿದ್ಯಾರ್ಥಿಗಳಿಗೆ ಅನ್ಯಾಯ ಮಾಡಲು ಹೊರಟಿರುವುದು ಖಂಡನೀಯ. ಅತಿ ಕಡಿಮೆ ಬೆಲೆಯಲ್ಲಿ ಭೂಮಿ, ನೀರು, ಇತರ ಸೌಕರ್ಯ ಪಡೆದು ಇಲ್ಲಿಯ ವಿದ್ಯಾರ್ಥಿಗಳಿಗೆ ಪ್ರವೇಶ ನೀಡಲು ನಿರಾಕರಿಸುತ್ತಿರುವುದು ಅನ್ಯಾಯ. ಕೂಡಲೇ ಅರ್ಜಿಯನ್ನು ಹಿಂಪಡೆಯಬೇಕು. ಎಲ್ಲ ರಾಜಕೀಯ ಪಕ್ಷಗಳು, ಸಂಘಟನೆಗಳು ಸೇರಿ ನವೋದಯ ಶಿಕ್ಷಣ ಸಂಸ್ಥೆಗೆ ಮುತ್ತಿಗೆ ಹಾಕಿ ಪ್ರತಿಭಟಿಸುವುದಾಗಿ ಹೇಳಿದರು. ಈಗ ಎಲ್ಲರೂ ನಾವು ನೀವು ರಾಯಚೂರಿನ ನಾಗರಿಕರು, ರಾಯಚೂರಿನ ಹೈದರಾಬಾದ್ ಕರ್ನಾಟಕ ಪ್ರತಿಯೊಬ್ಬರು ಕೂಡ ಅದರ ಬಗ್ಗೆ ಆಲೋಚನೆ ಮಾಡತಕ್ಕಂತ ವ್ಯವಸ್ಥೆ ಇವತ್ತು ನಿರ್ಮಾಣ ಆಗಿದೆ. ಇದನ್ನ ನಾನು ಒಂದೇ ಈಗ ಈ ಭಾಗದಲ್ಲಿ ನಮಗೆ ಈಗ ನಿನ್ನೆ ನಾವು ಚರ್ಚೆ ಮಾಡಿರ್ತಕ್ಕಂಥದ್ದು ನಮ್ಮ ಎಲ್ಲಾ ಸಂಘ ಸಂಸ್ಥೆಗಳು, ಪೊಲಿಟಿಕಲ್ ಪಾರ್ಟೀಸ್ ಆತಂಕ ಏನಂತಂದ್ರೆ, ನಮ್ಮ ಹೈದರಾಬಾದ್ ಕರ್ನಾಟಕದಲ್ಲಿ ಒಂದು ಭಾಷೆ ಹೆಸರಿನ ಮೇಲೆ ಭಾಷಾ ಅಲ್ಪಸಂಖ್ಯಾತರ ಇನ್ಸ್ಟಿಟ್ಯೂಷನ್ ಅನ್ನು ತೆಗೆದು ಈ ಭಾಗದಲ್ಲಿ ಸಿಗತಕ್ಕಂತ ವಿದ್ಯಾರ್ಥಿಗಳಿಗೆ ಅನ್ಯಾಯ ಮಾಡಲಿಕ್ಕೆ ಈ ಭಾಗದ ನೆಲ, ಜಲ, ಬೆಳಕು ಎಲ್ಲರೂ ಭೂಮಿನ ಪಡ್ಕೊಂಡಿರ್ತಕ್ಕಂಥ ವ್ಯಕ್ತಿ ಇವತ್ತು ಕೋರ್ಟ್ಗೆ ಹೋಗಿದ್ದು ಅನ್ಯಾಯ, ಅಕ್ರಮ ಅಂತಕ್ಕಂಥದ್ದು ನಾವು ಖಂಡಿಸ್ತೀವಿ ಮೊದಲು. ಯಾಕಂದ್ರೆ ಈ ಭಾಗದ ಆ ಮನುಷ್ಯರಿಗೆ ಈ ಭಾಗದಲ್ಲಿ ಭೂಮಿ ಕೊಟ್ಟಿರ್ತಕ್ಕಂಥ ಅತಿ ಕಡಿಮೆ ಬೆಲೆಗೆ ಭೂಮಿ ಪರ್ಚೇಸ್ ಮಾಡಿದ್ದಾನೆ. ನೀರನ್ನ ರಾಯಚೂರಿಗೆ ಅತಿ ಹೆಚ್ಚಿಗೆ ಸಾವಿರಾರು ಜನಕ್ಕೆ ವಿದ್ಯಾರ್ಥಿಗಳಿಗೆ ಇವತ್ತು ಒಂದು ದಿನ ಬಿಟ್ಟು ಒಂದು ದಿನ ಬಂದ್ರೆ ಜನಕ್ಕೆ ನೀರು ಕೊಡ್ಲಿಕ್ಕೆ ಅತಿ ನಿರಂತರವಾದ ನೀರನ್ನು ಕೊಟ್ಟಿರ್ತಕ್ಕಂಥದ್ದು ರಾಯಚೂರು. ಬೆಳಕು ಕೊಟ್ಟಿರ್ತಕ್ಕಂಥದ್ದು ಇಷ್ಟೆಲ್ಲ ಕೂಡ ನಾವು ರಾಯಚೂರಿನಲ್ಲಿ ಬಂದು ಮೆಡಿಕಲ್ ಕಾಲೇಜ್ ಆಗಲಿ, ನಮಗೆ ಅನುಕೂಲ ಆಗಲಿ, ಈ ಭಾಗದ ಜನಕ್ಕೆ ಅನುಕೂಲ ಆಗ್ಬೇಕಂತಕ್ಕಂಥ ಒಂದು ಉದ್ದೇಶದಿಂದ ನಮ್ಮ ಮಕ್ಕಳು ಎಜುಕೇಶನ್ ಆಗಿ ಶೈಕ್ಷಣಿಕ ಮುಂದೆ ಬರತಕ್ಕಂಥ ಒಂದು ಉದ್ದೇಶದಿಂದ ನಾವು ಎಲ್ಲರೂ ಕೂಡ ಎಲ್ಲ ಪಾರ್ಟಿ ಪಂಗಡ ಎಲ್ಲರೂ ಕೂಡ ಇದುವರೆಗೆ ಕೂಡ ತೊಂದರೆ ಕೊಳ್ಳಾದಾಗ ಅವರಿಗೆ ಇವತ್ತು ಬೆಳೆಸಲಿಕ್ಕೆ ಇದು ಮಾಡಿದೆ.
ಇಂಥ ಸಂದರ್ಭದಲ್ಲಿ ಆ ಮನುಷ್ಯ ಇವತ್ತು ಕೋರ್ಟ್ ಹೋಗಿರ್ತಕ್ಕಂಥದ್ದನ್ನು ನಾವು ಖಂಡಿಸ್ತೀವಿ. ದಯವಿಟ್ಟು SR ರೆಡ್ಡಿ ಅವರು ಇಮಿಡಿಯೇಟ್ ಅನ್ನ ಕೋರ್ಟ್ ಹೋಗಿ ಅದನ್ನ ಸ್ಟೇನ ವಾಪಸ್ ತಗೊಂಡು ಬಂದ್ರೆ, ನಿನ್ನೆ ಮಾತಾಡಿರ್ತಕ್ಕಂಥ ಚರ್ಚೆಯಲ್ಲಿ ಇಡೀ ಕರ್ನಾಟಕ ಸರ್ಕಾರ ನೇರವಾಗಿ ಒಂದು 2-3 ತಾಸಿನಲ್ಲಿ ಅವ್ರ ಜೊತೆ ಚರ್ಚೆ ಮಾಡಿ ಆ ಸಮಸ್ಯೆನ ಸರ್ಕಾರ ಮಟ್ಟದಲ್ಲಿ ಚರ್ಚೆ ಮಾಡೋದನ್ನ ಬಗೆಹರಿಸಲಿಕ್ಕೆ ಕೂಡ ರೆಡಿ ಆಗಿದೆ. ಕಲ್ಯಾಣ ಕರ್ನಾಟಕ ಭಾಗಕ್ಕೆ 371J ಕಾಯ್ದೆಯಾಗಿ ರೂಪಿಸಲು ಮಲ್ಲಿಕಾರ್ಜುನ ಖರ್ಗೆಯವರ ಕೊಡುಗೆ ಅಪಾರವಾಗಿದೆ. ಕಾಯ್ದೆಯಾಗಿ ರೂಪಿತವಾಗಿದ್ದರೂ ನವೋದಯ ಶಿಕ್ಷಣ ಸಂಸ್ಥೆ ಪ್ರಶ್ನೆ ಮಾಡಿದೆ. ಶಿಕ್ಷಣ ಮತ್ತು ಉದ್ಯೋಗದಲ್ಲಿ ದೊರೆತಿರುವ ಮೀಸಲಾತಿ ಕಸಿಯಲು ಮುಂದಾದರೆ ಹೋರಾಟ ಅನಿವಾರ್ಯವಾಗುತ್ತದೆ ಎಂದು ಎಚ್ಚರಿಸಿದರು. ಕೊಡುಗೆ ಅಪಾರವಾದ್ದು. ಈ ಭಾಗದ ಬಹುಜನರ ಕೂಗು ಮತ್ತು ಹಿಂದುಳಿದ ಪ್ರದೇಶಕ್ಕೆ ಒಂದು ಸಾಮಾಜಿಕ ನ್ಯಾಯವನ್ನು ಕೊಡುವಂತ ಒಂದು ದಿಟ್ಟ ಒಂದು ಹೋರಾಟದ ಫಲವಾಗಿ ನಮಗೆ ಸಿಕ್ಕಿರುವಂತದ್ದು. ಅದನ್ನ ನಮ್ಮ ಅಸ್ತಿತ್ವವನ್ನ ಪ್ರಶ್ನೆ ಮಾಡುವಂತವರು ನಮ್ಮಲ್ಲದವರೇ ಆಗಿರೋದ್ರಿಂದ ಇದು ಬಹಳ ವಿಷಾದನೀಯ ಅಂತ ಖಂಡಿಸಬೇಕಂತ ವಿಚಾರ ಅಂತೇಳಿ ಮತ್ತೆ ಹೇಳಕ್ ಬಯಸ್ತೇನೆ. ಇದು ನಾವು ಯಾರ ವೈಯಕ್ತಿಕವಾಗಿ ಯಾರ ವಿರುದ್ಧವಲ್ಲ. ಇವತ್ತು ನಮ್ಮ ಅಸ್ತಿತ್ವ, ನಮ್ಮ ಭಾಗದ ಜನರ ಭಾವನೆಗಳ ಪ್ರಶ್ನೆ. ಇವತ್ತು ಬರೀ ಶೈಕ್ಷಣಿಕವಾಗಿ ಅಂತಲ್ಲ, ಇರುವ ಪರಿಣಾಮ ಉದ್ಯೋಗದಲ್ಲಿ ಮತ್ತು ಔದ್ಯೋಗಿಕವಾಗಿರ್ಬೋದು ಮತ್ತು ಅಭಿವೃದ್ಧಿ ವಿಚಾರದಲ್ಲಿ ಮತ್ತು ಆರ್ಥಿಕವಾಗಿ, ಸಾಮಾಜಿಕವಾಗಿ ಮತ್ತು ಬೇರೆ ಬೇರೆ ಪರಿಣಾಮಗಳು ಬೀರುವಂತದ್ದು ಮತ್ತು ಇದರ ಈ ಕಾನೂನೇ ಒಂದು ವೀಕ್ ಮಾಡುವಂತದ್ದು. ಏನಂತ ಕಾನೂನ ಎಷ್ಟು ಪಾರ್ಲಿಮೆಂಟ್ ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್ ಇರುತ್ತೆ, ನಾವು ಕಾನೂನು 370 ಜಾರಿಯಾಗಿರುವಂತದ್ದು ಸಂವಿಧಾನದಲ್ಲಿ ತಿದ್ದುಪಡಿ ಮಾಡಿ 2-3 ಬಹುಮತದಿಂದ ಪಾರ್ಲಿಮೆಂಟ್ ಪಾಸ್ ಆಗಿರುವುದರಿಂದ ಅದಕ್ಕೆ ಮುಂಚೆ ಇರುವಂತ ಯಾವುದೇ ಕಾನೂನು ಇದ್ರೆ ಅದು ಅಪ್ರಸ್ತುತ. ಈ ಕಾನೂನು ಮುಂದೆ ಎಲ್ಲವೂ ಅಪ್ರಸ್ತುತ, ಅದ್ರ ಮರಳಿ ತೋರ್ತಾರೆ. ಅದರ ನಂತರ ಈಗ ಈ ಭಾಗದಲ್ಲಿ ನಮ್ಮ ಜಿಲ್ಲೆಯಲ್ಲಿ ನಮ್ಮಲ್ಲೇ ಇರುವಂತ ಒಂದು ನಮ್ಮ ಒಂದು ನಾಗರಿಕ ಸಮಾಜದಲ್ಲಿ ಒಂದು ಒಳ್ಳೆಯ ಹೆಸರನ್ನು ಪಡೆದಿರುವಂತದ್ದು. ಸಾರ್ವಜನಿಕ ಜೀವನದಲ್ಲಿ ಶಾಸಕರಾಗಿ ಈ ಸಂಸ್ಥೆಯನ್ನು ನಡೆಸುವಂತವರು ಈ ಜನರ ಭಾವನೆಗಳನ್ನ ಗೌರವಿಸಬೇಕಾಗಿ ನಾನು ಅವರಲ್ಲಿ ವಿನಂತಿಯನ್ನು ಮಾಡ್ತೀನಿ. ಗುರುರಾಜ್ ಪಾಟೀಲ್ ಹೇಳಿದ ಹಾಗೆ ಅವರು ಈ ಪಿಟಿಷನ್ ಅನ್ನ ಯಾವುದೇ ತಕ್ಷಣ ನಮ್ಮ ಈ ಭಾಗದ ಜನರಿಗೆ ಭಾವನೆಗಳಿಗೆ ನೋವಾಗಿದೆ, ಅದನ್ನ ತಕ್ಷಣ ತೆಗೆದುಕೊಳ್ಬೇಕು. ತೆಗೆದುಕೊಂಡು ಸರ್ಕಾರ ಮಟ್ಟದಲ್ಲೇ ಸರ್ಕಾರ ಮತ್ತು ಮೆಡಿಕಲ್ ಕಾಲೇಜ್ ಡೈರೆಕ್ಟರ್ ಜೊತೆ ಮಾತಾಡಿ ಅದರ ಪರಿಹಾರವನ್ನು ಕೊಂಡ್ಕೊಳ್ಳುವಂತ ಕೆಲಸ SR ರೆಡ್ಡಿ ಅವರು ಮಾಡಬೇಕಂತೇಳಿ ನಮ್ಮ ಮೂಲಕ ಮನವಿ ಮಾಡ್ತೀವಿ. ಇದರಲ್ಲಿ ಯಾವುದೇ ಪಕ್ಷ ಇಲ್ಲ, ಇಲ್ಲಿ ನಾವು ಪಕ್ಷವನ್ನು ಮೀರಿ ಬಂದಿದ್ದೀವಿ ನಾವೆಲ್ಲ. ಯಾಕಂದ್ರೆ ಇಲ್ಲಿ ಪಕ್ಷ ಆಮೇಲೆ ನಾವು ನಮ್ಮ ಈ ಭಾಗದ ನಾಗರಿಕರಾಗಿ ನಾವು ಭಾಗವಹಿಸಿದ್ದೀವಿ. ಅದನ್ನು ಇವೆಲ್ಲ ಇಲ್ಲಿ ಯಾವುದೇ ತಾರತಮ್ಯ ಇಲ್ಲ, ಯಾವುದೇ ಭೇದ ಭಾವ ಇಲ್ಲ, ಇಲ್ಲಿ ಯಾವುದೇ ವಿಚಾರದಲ್ಲಿ ಭಿನ್ನಮತ ಇಲ್ಲ. ಇದು ನಮ್ಮ ಭಾಗದ ನಮ್ಮ ಭವಿಷ್ಯದ ನಮ್ಮ ಎಲ್ಲರ ಭವಿಷ್ಯದ ಪ್ರಶ್ನೆ ಇರೋದ್ರಿಂದ ಈ ವಿಚಾರದಲ್ಲಿ ನಾವು ಪಾಪರೆಡ್ಡಿ ಅವರಾಯ್ತು ನಾವೆಲ್ಲ ಎಲ್ಲ ನಾಯಕರೆಲ್ಲ ಸೇರಿಕೊಂಡು ಮುಂದಿನ ಯಾವ ಹೆಜ್ಜೆ, ಯಾಕಂದ್ರೆ ಇದು ಒಂದು ಸಂಘರ್ಷ ಆಗಲಾರದ ರೀತಿಯಲ್ಲಿ ತಾತ್ವಿಕ ಅಂತ್ಯ ಕಾಣಲಿಕ್ಕೆ ಸಹಕಾರ ಮಾಡುವ ವಿಚಾರದಲ್ಲಿ ಮನವಿಯನ್ನು ತಮ್ಮ ಮೂಲಕ. ರಾಜ್ಯ ಕಾಂಗ್ರೆಸ್ ವಕ್ತಾರ ಎ ವಸಂತಕುಮಾರ್ ಮಾತನಾಡಿ, ಕಳೆದ 7 ವರ್ಷಗಳಿಂದ ವೈದ್ಯಕೀಯ ವಿದ್ಯಾರ್ಥಿಗಳಿಗೆ ಪ್ರವೇಶ ನೀಡುತ್ತಾ ಬಂದಿದ್ದರೂ ಇದೇ ವರ್ಷ ವೈದ್ಯಕೀಯ ವಿದ್ಯಾರ್ಥಿಗಳಿಗೆ ಮೀಸಲಾತಿ ಪ್ರಶ್ನಿಸಿ ಹೈಕೋರ್ಟ್ ಮೊರೆ ಹೋಗಿರುವುದು ದುರಂತ. 371J ಕಾಯ್ದೆಯನ್ನು ಅನುಷ್ಠಾನಗೊಳಿಸಿರುವುದನ್ನು ಬಿಟ್ಟು ನವೋದಯ ಶಿಕ್ಷಣ ಸಂಸ್ಥೆ ರದ್ದುಗೊಳಿಸಲು ವಿಪರ್ಯಾಸ. ರಾಜ್ಯದಲ್ಲಿಯೂ ಇತರೆ ಭಾಷಾ ಅಲ್ಪಸಂಖ್ಯಾತರ ವೈದ್ಯಕೀಯ ಕಾಲೇಜು ಪ್ರಶ್ನಿಸಿಲ್ಲ. ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಇರುವ ಕಾಲೇಜು ಪ್ರಶ್ನಿಸಿದೆ. ಈ ಹಿಂದೆ ಕಲಬುರಗಿಯ ಖಾಜಾ ಬಂದೆ ನವಾಜ್ ಮೆಡಿಕಲ್ ಕಾಲೇಜ್ ಪ್ರಶ್ನಿಸಿ ಹೈಕೋರ್ಟ್ ಮೊರೆ ಹೋಗಿತ್ತು. ಕೋರ್ಟ್ ಅರ್ಜಿಯನ್ನು ತಿರಸ್ಕರಿಸಿದೆ. ವಿವೇಚನೆ ಇಲ್ಲದೆ ಕೋರ್ಟ್ ಮೊರೆ ಹೋಗಿರುವುದನ್ನು ಹಿಂಪಡೆಯಬೇಕೆಂದರು. ಈಗಾಗಲೇ 7 ವರ್ಷದಿಂದ ಈ ಪ್ರಕ್ರಿಯೆ ನಡೆದಿದೆ. ಈ 7 ವರ್ಷದಿಂದ ಅಡ್ಮಿಷನ್ಗಳು ನಡೆದಿವೆ. ಸೀಟ್ ಮೆಟ್ರಿಕ್ ಸರ್ಕಾರದ ನಿಗದಿಪಡಿಸುವ ಸೀಟ್ ಮೆಟ್ರಿಕ್ ಪ್ರಕಾರ ಅಡ್ಮಿಷನ್ಗಳನ್ನು ಕೊಟ್ಟಿದ್ದಾರೆ. ಇದೇ ವರ್ಷ ಸರ್ಕಾರದ ಪತ್ರ ವ್ಯವಹಾರಗಳ ಘರ್ಷಣೆ ಹಿನ್ನೆಲೆಯಲ್ಲಿ ಇವರು ಕೋರ್ಟ್ಗೆ ಹೋಗಿರುವುದು ಬಹಳ ದುರಂತದ ವಿಷಯ ಮತ್ತು ಈ ಭಾಗಕ್ಕೆ ಅನ್ಯಾಯ ಮಾಡುವಂತ ಒಂದು ಹುನ್ನಾರ ಅಂತ ಹೇಳಿ ನಾನಿಲ್ಲಿ ವಿಶೇಷವಾಗಿ ಉಲ್ಲೇಖಿಸಲಿಕ್ಕೆ ಇಷ್ಟಪಡ್ತೇನೆ. ಈ ಭಾಗಕ್ಕಾಗಿ ತಂದಿರುವಂತ 371J ಅಮೆಂಡ್ಮೆಂಟ್ ಅನ್ನ ಬಿಟ್ಟು ಮಾನ್ಯ ನವೋದಯ ಮೆಡಿಕಲ್ ಕಾಲೇಜಿನ ಏನು ಪ್ರಿನ್ಸಿಪಾಲ್ ಹೋಗಿದ್ದಾರೆ ಮತ್ತು ಮ್ಯಾನೇಜ್ಮೆಂಟ್ ಕೋರ್ಟ್ಗೆ ಹೋಗಿದ್ದಾರೆ. ಅವರ ಕಾಳಜಿ ಈ ಪಿಟಿಷನ್ ನಲ್ಲಿ ತಾವೆಲ್ಲರೂ ನೋಡಿದಾಗ ಅವರ ಕಾಳಜಿ ಈ 7 ಜಿಲ್ಲೆಗಳ ಲಿಂಗ್ವಿಸ್ಟಿಕ್ ಮೈನಾರಿಟಿ ವಿದ್ಯಾರ್ಥಿಗಳ ಪರವಾಗಿ ಇರದೆ ಈ 7 ಜಿಲ್ಲೆಗಳನ್ನು ಬಿಟ್ಟು ರಾಜ್ಯದ ಇತರ ಜಿಲ್ಲೆಗಳ ತೆಲುಗು ಲಿಂಗ್ವಿಸ್ಟಿಕ್ ಮೈನಾರಿಟಿ ವಿದ್ಯಾರ್ಥಿಗಳ ಪರವಾಗಿರುವುದು ಇಲ್ಲಿ ಬಹಳ ಸ್ಪಷ್ಟವಾಗಿ ಅವರ ಪಿಟಿಷನ್ ನಲ್ಲಿ ನಮೂದು ಮಾಡಿದ್ದಾರೆ. ಅವರಿಗೆ ಇಲ್ಲಿ ಕೊಡೋದ್ರಿಂದ ಬೇರೆ ಜಿಲ್ಲೆಗಳ ವಿದ್ಯಾರ್ಥಿಗಳಿಗೆ ಅನ್ಯಾಯ ಆಗ್ತದೆ. ಇದು ಎಜುಕೇಶನ್ ಕ್ವಾಲಿಟಿಗೆ ಧಕ್ಕೆ ತರ್ತದೆ ಮತ್ತು ಇಂತಹ ರಿಸರ್ವೇಶನ್ ಇದು ಇನ್ವ್ಯಾಲಿಡ್ ಮತ್ತು ಫ್ಯಾಂಟಸಿ ರಿಸರ್ವೇಶನ್ ಎನ್ನುವಂತ ಪದವನ್ನ ಬಳಕೆ ಮಾಡಿದ್ದಾರೆ ಅವರು ವಕೀಲರು ಡ್ರಾಫ್ಟ್ ಮಾಡುವಾಗ.
ದುರದೃಷ್ಟ ಇವತ್ತು ಈ ಭಾಗದ ನೆಲ ಜಲ ಸವಲತ್ತುಗಳನ್ನೆಲ್ಲ ಉಪಯೋಗಿಸಿಕೊಂಡು ಈ ಭಾಗದಲ್ಲಿ ಲಿಂಗ್ವಿಸ್ಟಿಕ್ ಮೈನಾರಿಟಿ ಅಂತ ಹೆಸರನ್ನು ಇಟ್ಟುಕೊಂಡು ಇಲ್ಲಿ ಕಾಲೇಜನ್ನು ಸ್ಥಾಪನೆ ಮಾಡಲಿಕ್ಕೆ ಈ ಭಾಗದಲ್ಲಿ ಎಲ್ಲರೂ ಕೂಡ ಸಹಕಾರ ಕೊಟ್ಟಿದ್ದಾರೆ. ಎಲ್ಲರೂ ಕೂಡ ಈ ಭಾಗದಲ್ಲಿ ಸಮ್ಮತಿಯನ್ನು ಸೂಚಿಸಿದ್ದಾರೆ. ಇದರ ಲಾಭವನ್ನು ಪಡೆದುಕೊಂಡು ಈ ಭಾಗದ ವಿದ್ಯಾರ್ಥಿಗಳಿಗೆ ಅನುಕೂಲವಾಗುವಂತ ವಿವೇಚನೆ ಅವರಿಗೆ ಇರಬೇಕೇ ಹೊರತು ಬೇರೆ ಜಿಲ್ಲೆಗಳ ವಿದ್ಯಾರ್ಥಿಗಳ ಬಗ್ಗೆ ಇವರಿಗೆ ಯಾಕೆ ಕಾಳಜಿ ಅನ್ನೋ ಮೂಲ ಪ್ರಶ್ನೆಯನ್ನ ಇವತ್ತು ನಾನು ಮೆಡಿಕಲ್ ಕಾಲೇಜಿನ ಮ್ಯಾನೇಜ್ಮೆಂಟ್ಗೆ ಕೇಳಲಿಕ್ಕೆ ಇಚ್ಛೆ ಪಡ್ತೇನೆ. 371 ತಂದಿರೋದೇ ಈ ಭಾಗದ ವಿದ್ಯಾರ್ಥಿಗಳಿಗಾಗಿ, ಈ ಭಾಗದ ವಿದ್ಯಾರ್ಥಿಗಳ ಶೈಕ್ಷಣಿಕ ಮಟ್ಟವನ್ನು ಏರಿಸಲಿಕ್ಕಾಗಿ. ಇದು ಬಿಟ್ಟು ಇವರು ಆರ್ಟಿಕಲ್ 31 ಅನ್ನ ಕಾನ್ಸ್ಟಿಟ್ಯೂನ್ಸಿ ಇಟ್ಟುಕೊಂಡು ಈ 371J ಅಪ್ಲಿಕೇಬಲ್ ಆಗೋದಿಲ್ಲ ಅನ್ನೋದನ್ನ ಇದು ಮೂರ್ಖತನದ ಪರಮಾವಧಿ. ಇದು ಈ ಭಾಗಕ್ಕೆ ಅನ್ಯಾಯ ಮಾಡುವಂತ ಒಂದು ದುರುದ್ದೇಶ ಇದರಲ್ಲಿ ಅಡಗಿದೆ ಅನ್ನೋ ಮಾತನ್ನು ಹೇಳ್ತೇನೆ. ಆ ಕಾರಣದಿಂದ ಏನು ನಮ್ಮ ಗಮನಕ್ಕೆ ಬಂದ ನಂತರ ಏನು ಸರ್ಕಾರದ ಮಟ್ಟದಲ್ಲಿ ಕಾಲೇಜ್ ಮ್ಯಾನೇಜ್ಮೆಂಟ್ ದಲ್ಲಿ ನಡೆದಿರುವಂತ ಪತ್ರ ವ್ಯವಹಾರಗಳ ಹಿನ್ನೆಲೆಯಲ್ಲಿ ಇವರು ಕೋರ್ಟ್ಗೆ ಹೋಗಿರೋದು ಎಷ್ಟರ ಮಟ್ಟಿಗೆ ಸಮಂಜಸ? ಪತ್ರ ವ್ಯವಹಾರ ಮೂಲಕನೇ ಅವ್ರ ಸಮಸ್ಯೆಯನ್ನು ಇತ್ತರಿಸಿಕೊಳ್ಳಬಹುದು. ಸರ್ಕಾರದ ಜನಪ್ರತಿನಿಧಿಗಳ ಮೂಲಕ ಸಮಸ್ಯೆಯನ್ನ ಇತ್ಯರ್ಥಪಡಿಸಿಕೊಳ್ಬೇಕಾಗಿದೆ. ಈಗಾಗಲೇ ಇಂಥ ಸೇಮ್ ಸಿಚುವೇಶನ್ ನಲ್ಲಿ KBN ಅವರು ಖಾಜಾ ಬಂದೆ ನವಾಜ್ ಮೆಡಿಕಲ್ ಕಾಲೇಜ್ ಅವರು ಕೋರ್ಟ್ಗೆ ಹೋಗಿದ್ರು. ಕೋರ್ಟ್ ನಲ್ಲಿ ರಿಜೆಕ್ಟ್ ಆಯ್ತು. ಕಳೆದ 7 ವರ್ಷಗಳಿಂದ ಅವರು ಇಟ್ ಈಸ್ ಸಬ್ಮಿಟೆಡ್ ಟು ಐಡೆಂಟಿಕಲ್ ಸಿಚುವೇಶನ್ ಮೈನಾರಿಟಿ ಇನ್ಸ್ಟಿಟ್ಯೂಷನ್ ಸಿಚುವೇಟೆಡ್ ವಿತ್ ಇನ್ ಹೈದರಾಬಾದ್ ಕರ್ನಾಟಕ ಏರಿಯಾ, ದಟ್ ಈಸ್ ಖಾಜಾ ಬಂದೆ ನವಾಜ್ ಮೆಡಿಕಲ್ ಕಾಲೇಜ್ ಕಲಬುರ್ಗಿ, ಇಂಪ್ಲಿಮೆಂಟೆಡ್ ದಿ ಸೀಟ್ ಮ್ಯಾಟ್ರಿಕ್ಸ್ ವಿಚ್ ಈಸ್ ಕಮ್ಸ್ ಅಂಡರ್ ದಿ ಐಡೆಂಟಿಕಲ್ ಕ್ಯಾಟಗರಿ ವಿಚ್ ಎ ಡಿಫರೆಂಟ್ ಕೋಡ್ ದಟ್ ಈಸ್ MMA. ಇದು ಬಹಳ ಸ್ಪಷ್ಟವಾಗಿದೆ. ಅವರು ಕೂಡ ಅದರಲ್ಲಿ ಸೀಟ್ ಮೆಟ್ರಿಕ್ಸ್ ಪ್ರಕಾರನೇ ವಿದ್ಯಾರ್ಥಿಗಳಿಗೆ ಪ್ರವೇಶವನ್ನು ಕೊಡ್ತಾ ಇದ್ದಾರೆ. ಇವರಿಗೆ ಏನಾದರೂ ತಾಂತ್ರಿಕ ತೊಂದರೆಗಳಿದ್ದರೆ ಸರ್ಕಾರದ ಮಟ್ಟದಲ್ಲಿ, ಡಿಪಾರ್ಟ್ಮೆಂಟ್ ಮಟ್ಟದಲ್ಲಿ ಮಾಜಿ ಶಾಸಕ ಎ ಪಾಪರೆಡ್ಡಿ ಮಾತನಾಡಿ 371J ವಿಶೇಷ ಸ್ಥಾನಮಾನ ವ್ಯಾಪ್ತಿಯಲ್ಲಿರುವ ಸಂಸ್ಥೆಯೊಂದು ಕಾಯ್ದೆಯನ್ನೇ ರದ್ದುಗೊಳಿಸುವಂತೆ ಹೈಕೋರ್ಟ್ ಮೊರೆ ಹೋಗಿರುವುದು ಖಂಡನೀಯ. ಕೂಡಲೇ ಅರ್ಜಿಯನ್ನು ಹಿಂಪಡೆಯಬೇಕು, ಇಲ್ಲದೆ ಹೋದಲ್ಲಿ ನಿರಂತರ ಹೋರಾಟ ಎದುರಿಸಬೇಕಾಗುತ್ತದೆ ಎಂದು ಎಚ್ಚರಿಸಿದರು. ಇಲ್ಲಿಯ ನೆಲ ಜಲ ವಿದ್ಯಾರ್ಥಿಗಳನ್ನು ಬಳಸಿಕೊಂಡು ಆರ್ಥಿಕವಾಗಿ ಅಭಿವೃದ್ಧಿ ಹೊಂದಿರುವ ಸಂಸ್ಥೆ ಇಲ್ಲಿಯ ವಿದ್ಯಾರ್ಥಿಗಳಿಗೆ ಅನ್ಯಾಯ ಮಾಡಿದರೆ ಸಹಿಸಿಕೊಳ್ಳಲು ಸಾಧ್ಯವಿಲ್ಲ ಎಂದು ಎಚ್ಚರಿಸಿದರು. ಬಹಳ ದೊಡ್ಡ ಬೆಳವಣಿಗೆ ಆಗಿದೆ. ಸಾವಿರಾರು ಕೋಟಿ ಪ್ರಾಪರ್ಟಿ ಮಾಡಿದ್ದಾರೆ. ಈ ರೈತರು ಶಿಕ್ಷಣ ಸಂಸ್ಥೆಗಳು ಏನು ಮಾಡಲಿಲ್ಲ, ಅವ್ರು ಮಾಡಿದ್ದಾರೆ. ಬಹಳ ಸಂತೋಷ. ಎಲ್ಲಾ ಸೌಲಭ್ಯಗಳು ಕೊಟ್ಟಿವಿ, ನಗರಸಭೆಯಿಂದ ನೀರು ಕೊಟ್ಟಿವಿ, ಎಲ್ಲ ವ್ಯವಸ್ಥೆ ಮಾಡಿದವರು ಸರ್ಕಾರ ಮಾಡುತ್ತೆ. ಆದ್ರೆ ಇವತ್ತು ಅವರು ನಮ್ಮ ಜನರಿಗೆ ಸಿಕ್ಕಂತ 371 ಸಿಕ್ಕಂತ ಸೌಲಭ್ಯಗಳನ್ನ ಕಡಿಮೆ ಮಾಡ್ಲಿಕ್ಕೆ ಹೋಗ್ತಾರೆ. ಅದು ಬಹಳ ಖಂಡನೀಯ. ಅವ್ರು ನೆನೆಸ್ಬೇಕು ರೈತರು ಜನ. ಈ ರೈತರು ಜನ ಬಹಳ ಶಾಂತಿ ಪ್ರಿಯರು. ಅವ್ರ ಬೆಳವಣಿಗೆ ಎಲ್ಲ ರಾಜಕೀಯ ಪಕ್ಷಗಳು ಸಹಿಸ್ಕೊಂಡು ಬಂತು, ಅವ್ರು ಸಹಾಯ ಮಾಡ್ತು. ಆದ್ರೆ ಇವತ್ತು ಅವರು ಸರಿಸಮರಿಗೆ ಇಲ್ಲಿ ಇದ್ದಂತ ಹೈದರಾಬಾದ್ ಕರ್ನಾಟಕದಂತ ಜನರಿಗೆ ಅನ್ಯಾಯ ಮಾಡ್ತಾ ಇದ್ದಾರಲ್ಲ, ಅದು ಖಂಡನೆ ಮಾಡ್ತಿದ್ದೀವಿ. ನಾಳೆ ಅವರ ಕಾಲೇಜ್ಗೆ ಮುತ್ತಿಗೆ ಹಾಕುವಂತ ಕೆಲಸ ಆಗ್ತದೆ. ಅಲ್ಲಿ SR ರೆಡ್ಡಿ ಅವರು ಬಂದಿದ್ರೆ ಅವ್ರಿಗೆ ಮೆಮೊರಂಡಮ್ ಕೊಡ್ತೀವಿ. ಅವರ ಕೂತು ಮಾತಾಡಲಿಕ್ಕೂ ನಾವು ಸಿದ್ಧ ಇರ್ತೀವಿ, ಆ ಕೆಲಸ ಮಾಡ್ತೀವಿ. ಅವ್ರು ದಯಮಾಡಿ ಎಲ್ಲಿದ್ರು ಹೆಸರು ಬರ್ಬೇಕು, ಬಂದು ಈ ನಮ್ಮ ಜೊತೆಗೆ ಮಾತಾಡಬೇಕು. ಮಾತಾಡಿ ಶಾಂತಿ ರೀತಿಯಾಗಿ ಅವರು ಏನು ಊಟ ಹಾಕಿದ್ರೆ ಅದು ವಾಪಸ್ ಕೊಡ್ಬೇಕು, ವಾಪಸ್ ತಗೊಳ್ಬೇಕು. ಎಲ್ಲರೂ ಹೋದ್ರೆ ಈ ನಮ್ಮ ಜಿಲ್ಲೆಯಿಂದ ಹೋರಾಟ ಮಾಡುತ್ತಾ ಕೆಲಸ ಸತತ ಆಗ್ತದೆ. ಒಂದೇ ದಿವಸ ಅಲ್ಲ, ಸತತ ಮಾಡುವಂತ ಕೆಲಸ ನಾವು ಮಾಡ್ತೀವಿ ಅಂತ ಹೇಳಕ್ಕೆ ಇಚ್ಛೆ ಮಾಡ್ತೀವಿ. ಎಕ್ಸ್ಪರ್ಟ್ ಅಪಿಯರ್ ಯಾವ ಏಜ್ ಅಪಿಯರ್ ಆಗೋದಿಲ್ಲ, ಗೌರ್ಮೆಂಟ್ ಅಡ್ವೊಕೇಟ್ ಅಪಿಯರ್ ಆಗೋದಿಲ್ಲ. ಅವ್ರು ನೋಟಿಸ್ ಕೊಟ್ಟಾಗ ಮಾತ್ರ ಹೋಗಿ ಅಪಿಯರ್ ಎಕ್ಸ್ಪರ್ಟ್ ಆರ್ಡರ್ ಆದ್ಮೇಲೆ ನೋಟಿಸ್ ಹೋದಾಗ ಅವ್ರು ಅಪಿಯರ್ ಆಗ್ತಾರೆ. ಅವ್ರು ಏನ್ ಮಾಡ್ತೀವಿ, ಒಂದ್ವೇಳೆ ಅವ್ರು ಎದೆ ನೋಟಿಸ್ ಕೊಟ್ಮೇಲೆ ಕೂಡ ಸ್ಟೇ ಕೊಡಿ ಅಂತ ಹೇಳಿದ್ರೆ ನೀವು ಹೇಳೋದು 100% ಸತ್ಯ. ಆದ್ರೆ ಇಲ್ಲಿ ಏನಾಗಿದೆ ಅನ್ನೋ ನಾವು ತಿಳ್ಕೊಳ್ಳಾರ್ದೆ ಅಡ್ವೊಕೇಟ್ ಜನರಲ್ ಆಗ್ಲಿ ಅಥವಾ ಅಡಿಷನಲ್ ಅಟಾರ್ನಿ ಜನರಲ್ ಫ್ರಮ್ ದಿ ಸ್ಟೇಟ್ ಗವರ್ಮೆಂಟ್ ಮೆಡಿಕಲ್ ಕೌನ್ಸಿಲ್ ಇಂದ ಆಗ್ಲಿ ಯಾರ್ಯಾರು ಪಾರ್ಟಿ ಮಾಡಿದ್ದಾರೆ ಅವ್ರ ಪರವಾಗಿ ಬೇರೆ ಬೇರೆದವರು ಅಪಿಯರ್ ಆಗಿದೆ. ಈವನ್ ನಮ್ಮ ಅನ್ಯಾಯಕ್ಕೊಳಗಾದ ವಿದ್ಯಾರ್ಥಿಗಳು ಕೂಡ ವಕೀಲರು ಎಲ್ಲರೂ ಸ್ಟೂಡೆಂಟ್ಸ್ ಕೂಡ ಲಿಸ್ಟ್ ಕೊಟ್ಟು ಮಾಡಿದ್ದಾರೆ. ಇಷ್ಟು ಜನ ವಕೀಲರು ಒತ್ತಾಯ ಮಾಡಕ್ಕಂತ BSc ಕೊಡ್ಬೋದಂದ್ರೆ ಯಾರು ಕೋರ್ಟ್ ಕೊಡಲ್ಲ, ಸ್ಟೇ ಕೊಡ್ಬೇಕು. ಒಂದು ನಿಮಿಷ ನನಗೆ ಕೊಡ್ತೀವಿ. ಎಕ್ಸ್ಪರ್ಟಿ ಆರ್ಡರ್ ಪ್ರಯರ್ ಟು ಅಪಿಯರೆನ್ಸ್, ಪ್ರತಿವಾದಿಗಳ ಅಪಿಯರ್ ಆಗೋದಕ್ಕಿಂತ ಮೇಲೆ ಸ್ಟೇ ಕೊಟ್ಟು ನೋಟಿಸ್ ಮಾಡಿದ್ರೆ
ಅದು ಯಾವ ಏಜಿಗೂ ಏನು ಮಾಡೋಕ್ಕಾಗೋದಿಲ್ಲ, ಯಾವ ಪೆಟಿಷನ್ ನಮ್ಮ ರೆಸ್ಪಾಂಡೆಂಟ್ ಅಡ್ವೊಕೇಟ್ಸ್ ಏನು ಮಾಡೋಕ್ಕಾಗಲ್ಲ. ಹೋಗಿ ಅದನ್ನ ತೆರವುಗೊಳಿಸೋದು ಅರ್ಜಿ ಹಾಕ್ತೀವಿ. ಸ್ವಾಮಿ ನೀವು ಕೊಟ್ಟಿದ್ದು ತಪ್ಪು, ನೀವೇನಂದ್ರೆ ಇಂತಿಂತ ಕಾರಣಕ್ಕೆ ನೀವು ಕೊಡಬಾರ್ದಾಗಿತ್ತು. ಆರ್ಟಿಕಲ್ 371 ಅಮೆಂಡ್ಮೆಂಟ್ ಇಟ್ ಇಸ್ ಸ್ಪೆಷಲ್ ಪ್ರೊವಿಷನ್ ಫಾರ್ ದಿಸ್ ಏರಿಯಾ. ಇಟ್ ವಿಲ್ ಪ್ರಿಪೇರ್ ಆನ್ ಅದರ್ ಆರ್ಟಿಕಲ್ಸ್. ಪ್ರತಿಯೊಂದಳು ನಿಮಗೆ ಏನಿದಾವಲ್ಲ ಮೈನಾರಿಟಿ ಲಿಂಗ್ವಿಸ್ಟಿಕ್ ವ್ಯವಸ್ಥೆಯನ್ನು ತೆಗಿಬಹುದು, ನಡೆಸಬಹುದು ಅಂತ ಏನು ಹಕ್ಕುಗಳು ಕೊಟ್ಟಿದ್ದಾರೆ. ಅದಕ್ಕಿಂತ ವಿಶೇಷವಾದ ಅಧಿಕಾರ 371 ಬರುತ್ತೆ. ಇದು ಎಲ್ಲಾ ಅಡ್ಮಿಷನ್ಸ್ ಆಗುತ್ತೆ. ನಾಳೆ ನಾನೊಂದು ತೆಗೆದೆ, ಈಗ ಅದನ್ನೇ ನಾನು ಬ್ರದರ್ ಜಯಣ್ಣ ಅವ್ರ ಕಡೆ ಮಾತಾಡ್ತಾ ಇದ್ದೆ. ಒಬ್ಬೊಬ್ಬರು ತಮ್ಮ ಮೈನರ್ ಲಿಂಗ್ವಿಸ್ಟಿಕ್ ತಮ್ಮ ಸೀಟ್ ಹೆಚ್ಚಿಕೊಡ್ರಿ ಅಂದ್ರೆ ಅಲ್ಲ, ಸರ್ಕಾರ ನಿಗದಿ ಮಾಡಿದ ಅನುಪಾತ ಪರವಾಗಿ ಹಂಚಿಕೆ ಮಾಡಬೇಕಾಗುತ್ತೆ. ಇದುವರೆಗೆ ಮಾಡಲಾರ್ದು ಇವತ್ತೇ ಎದ್ದಿರ್ತಕ್ಕಂಥ ಪ್ರಶ್ನೆ ಏನಂದ್ರೆ ಇದ್ರ ಸ್ವಲ್ಪ ಅದನ್ನ ಟ್ವಿಸ್ಟ್ ಮಾಡಿ ಈ 371 ಜನರನ್ನ ಮಕ್ಕಳಿಗೆ ತಪ್ಪಿಸ್ತಕ್ಕಂತ ಒಂದು ಹುನ್ನಾರದಿಂದ ಮಾಡಿದಂಗೆ ಕಾಣಿಸ್ತದೆ. ಆದ್ರೆ ಅದು ಸರಿಯಾಗಿ ಈ ಸಂದರ್ಭದಲ್ಲಿ ತಾರನಾಥ ಶಿಕ್ಷಣ ಸಂಸ್ಥೆಯ ಕಾರ್ಯದರ್ಶಿ ನಾಗರಾಜ್ ಮಸ್ಕಿ, ಆರ್ಡಿ ಅಧ್ಯಕ್ಷ ತಿಮ್ಮಪ್ಪ ನಾಡಗೌಡ, ಮಾಜಿ ಅಧ್ಯಕ್ಷ ವೈಗೋಪಾಲ್ ರೆಡ್ಡಿ, ನಗರಸಭೆ ಹಿರಿಯ ಸದಸ್ಯ ಜಯಣ್ಣ, ಬಿಎಸ್ಪಿ ರಾಜ್ಯ ಕಾರ್ಯದರ್ಶಿ ವೈನಸಪ್ಪ, ಜೆಬಿ ರಾಜು, ರವೀಂದ್ರನಾಥ್ ಪಟ್ಟಿ, ಶಿವಕುಮಾರ್ ಯಾದವ್, ನಗರಸಭೆ ಸದಸ್ಯ ಇ ಶಶಿರಾಜ್, ರವೀಂದ್ರ ಜಾಲ್ದರ್ ಸೇರಿದಂತೆ ವಿವಿಧ ರಾಜಕೀಯ ಪಕ್ಷಗಳ ಸಂಘಟನೆಗಳು, ಪದಾಧಿಕಾರಿಗಳು ಉಪಸ್ಥಿತರಿದ್ದರು. ಈಗ ಜಾಹೀರಾತು. ಶ್ರೀ ಬೃಂದಾವನ್ ಸ್ಪೆಷಲ್ ಫಿಲ್ಟರ್ ಕಾಫಿ. ಶ್ರೀ ಬೃಂದಾವನ್ ಸ್ಪೆಷಲ್ ಫಿಲ್ಟರ್ ಕಾಫಿ. ಶ್ರೀ ಬೃಂದಾವನ್ ಸ್ಪೆಷಲ್ ಫಿಲ್ಟರ್ ಕಾಫಿ. ಶ್ರೀ ರಾಘವೇಂದ್ರ ಘೀ. ಶ್ರೀ ರಾಘವೇಂದ್ರ ತುಪ್ಪ. ಶ್ರೀ ರಾಘವೇಂದ್ರ ಘೀ. ಆದರ್ಶ್ ಪಾಲಿಕ್ಲಿನಿಕ್, ಮಟ್ಮಾರಿ ಕಾಂಪ್ಲೆಕ್ಸ್ ಪಕ್ಕದಲ್ಲಿ, ಆಶಾಪುರ ರಸ್ತೆ, ರಾಯಚೂರು. ಡಾಕ್ಟರ್ ಸುಬ್ಬರಾಯಡು, ಎಂಬಿಬಿಎಸ್, ಡಿಎನ್ಬಿ, ಎಂಎಸ್, ಆರ್ಥೋಪೆಡಿಕ್ಸ್ ಅಂಡ್ ಫ್ಯಾಮಿಲಿ ಫಿಸಿಷಿಯನ್ಸ್. ಡಾಕ್ಟರ್ ಅನಿತಾ ಸುಬ್ಬರಾಯಡು, ಎಂಬಿಬಿಎಸ್, ಕುಟುಂಬ ವೈದ್ಯರು. ರಕ್ತದೊತ್ತಡ, ಬಿಪಿ ಮತ್ತು ಡಯಾಬಿಟಿಸ್, ಶುಗರ್ ರೋಗಕ್ಕೆ ಚಿಕಿತ್ಸೆ ನೀಡಲಾಗುವುದು. ಸೊಂಟ ನೋವು, ಕತ್ತು ನೋವು, ಕಾಲು ನೋವು, ಬೆನ್ನು ಮೂಳೆ ನೋವು, ನರಗಳ ಸಮಸ್ಯೆ, ಅರ್ಥರೈಟಿಸ್, ಮಾಯದ ಗಾಯಗಳು, ಮುರಿದ ಮೂಳೆಗಳ ಜೋಡಣೆ, ಮಧುಮೇಹ, ಬಿಪಿ, ಮೂತ್ರ ಸಂಬಂಧಿಸಿದ ಕಾಯಿಲೆ, ಶ್ವಾಸಕೋಶಕ್ಕೆ ಸಂಬಂಧಿಸಿದ ಕಾಯಿಲೆ, ಹೊಟ್ಟೆ ನೋವು, ಥೈರಾಯ್ಡ್, ಸಾಧಾರಣ ಜ್ವರ, ಚರ್ಮ ರೋಗಗಳು, ಇನ್ನು ಮುಂತಾದ ರೋಗಗಳಿಗೆ ಗುಣಮುಖರಾಗಲು ಹಿಂದೆ ಸಂಪರ್ಕಿಸಿ. ಆದರ್ಶ್ ಪಾಲಿಕ್ಲಿನಿಕ್, ಮಟ್ಮಾರಿ ಕಾಂಪ್ಲೆಕ್ಸ್ ಪಕ್ಕದಲ್ಲಿ, ಆಶಾಪುರ ರೋಡ್, ರಾಯಚೂರು. ಕಾಂಟ್ಯಾಕ್ಟ್ ನಂಬರ್ 9493949390 8618033390. Raichur's biggest jewel palace. All types of jewelries available in only KTB Jewel Palace. 916 Allmark Gold Jewelries available. ವಿಶೇಷವಾಗಿ ಬಂಗಾರದ ಆಭರಣಗಳಾದ ನಮ್ಮಲ್ಲಿ ಫ್ಯಾನ್ಸಿ ಇಯರಿಂಗ್ಸ್, ಫ್ಯಾನ್ಸಿ ನೆಕ್ಲೆಸ್, ಮಾಂಗಲ್ಯ ಮತ್ತು ಬಳೆಗಳು, ಇನ್ನು ಅನೇಕ ತರಹದ ಆಭರಣಗಳು ದೊರೆಯುತ್ತವೆ. ಬೆಳ್ಳಿಯ ಆಭರಣಗಳಾದ ಕಾಲುಂಗುರ, ಕಾಲುಗೆಜೆ, ಬೆಳ್ಳಿಯ ಪೂಜಾ ಐಟಮ್ಸ್, ವಿವಿಧ ರೀತಿಯ ಆರ್ಟಿಕಲ್ಸ್ ದೊರೆಯುತ್ತವೆ. ರಾಯಚೂರಿನಲ್ಲಿ ಮೊಟ್ಟ ಮೊದಲ ಬಾರಿಗೆ ಯುವಕರಿಗಾಗಿಯೇ ಬ್ರಾಸ್ಲೆಟ್ಸ್, ಚೈನ್ಸ್, ಉಂಗುರಗಳು, ಇನ್ನು ಅನೇಕ ರೀತಿಯ ಡಿಸೈನ್ಸ್ ಆಭರಣಗಳು ದೊರೆಯುತ್ತವೆ. Visit KTB Jewel Palace, Udayanagar, Station Road, Raichur. Mobile 8123535300. Muhammad Yasin Home Appliances, Wholesale ಮತ್ತು Retail. Stainless steel, copper, aluminium, complete marriage items, all kinds of gift articles, fancy items, almara, cot, mattresses, mixer grinder, cooker, fan, iron box, crockery sets, non-stick cookware items, all hotel and supplies items available.
Muhammad Yasin, Home Appliances, Wholesale and Retail, Ma Complex, opposite CMC Complex, Harihara Road, Raichur. Royal Palace Function Hall. रॉयल पैलेस फंक्शन हॉल, बर्थडे पार्टी, एंगेजमेंट, शादी ब्याह, कॉलेज सेमिनार्स, कंपनी मीटिंग्स और दूसरे फंक्शंस के लिए काफी बड़ी जगह में बनाया गया है, जिसमें फंक्शंस बहुत ही सहूलत के साथ किया जा सकता है। आपके फंक्शन को अपने घर के फंक्शन की तरह आलीशान बना के देंगे। 24 घंटे पानी और बिजली के साथ बड़ी पार्किंग सुविधा है। बुकिंग के लिए आज ही कांटेक्ट करें। रॉयल पैलेस फंक्शन हॉल, नियर न्यू अमृता हॉस्पिटल, बिसाइड संतोषी थिएटर, रायचूर। मोबाइल 98453 41063 96115 94131। ಪ್ರೆಸ್ಟೀಜ್ ಎಕ್ಸ್ಕ್ಲೂಸಿವ್, ಉತ್ತಮ ಚಿಮಣಿಯೊಂದಿಗೆ ಉತ್ತಮ ಅಡುಗೆ ಮನೆ. ಯಾವುದೇ ಚಿಮಣಿಯನ್ನು ಖರೀದಿಸಿ 25% ರಿಯಾಯಿತಿಯೊಂದಿಗೆ 8,500 ರಿಂದ 13,400 ಮೌಲ್ಯದ ರಾಯಲ್ ಪ್ಲಸ್ ಗ್ಯಾಸ್ ಸ್ಟವ್ ಜೊತೆಗೆ 1,400 ರೂಪಾಯಿ ಮೌಲ್ಯದ ಇನ್ಸ್ಟಾಲೇಷನ್ ಕಿಟ್ ಉಚಿತವಾಗಿ ಪಡೆಯಿರಿ. ಖರೀದಿಸಿ 5 ಲೀಟರ್ ಪ್ರೆಸ್ಟೀಜ್ ಪ್ರೆಷರ್ ಕುಕ್ಕರ್, 3 ಲೀಟರ್ ಪಾಪ್ಯುಲರ್ ಪ್ರೆಸ್ಟೀಜ್ ಕುಕ್ಕರ್, ತವಾ ಮತ್ತು ಫ್ರೈ ಪ್ಯಾನ್ ಮೇಲೆ 40% ರಿಯಾಯಿತಿ ಪಡೆಯಿರಿ. ಖರೀದಿಸಿ ಕಡಾಯಿ, ಫ್ರೈ ಪ್ಯಾನ್, ಸಾಸ್ ಪ್ಯಾನ್ ಉಚಿತವಾಗಿ ಪಡೆಯಿರಿ. 3 ಲೀಟರ್ ಸ್ಟೇನ್ಲೆಸ್ ಸ್ಟೀಲ್ ಪ್ರೆಷರ್ ಕುಕ್ಕರ್ ಖರೀದಿಸಿ 8,595 ರೂಪಾಯಿ ಮೌಲ್ಯದ ಮಾರ್ವಲ್ ಪ್ಲಸ್ 3 ಬರ್ನರ್ ಗ್ಯಾಸ್ ಸ್ಟವ್ ಉಚಿತವಾಗಿ ಪಡೆಯಿರಿ. 3 ಲೀಟರ್ ಪ್ರೆಷರ್ ಕುಕ್ಕರ್, ಫೋಕಸ್, ಒಮೆಗಾ ಡೀಲರ್ ಬಿಲ್ಡ್ ಯುವರ್ ಕಿಚನ್ ಸೆಟ್ ಖರೀದಿಸಿ 5,445 ರೂಪಾಯಿ ಮೌಲ್ಯದ ಇಂಡಕ್ಷನ್ ಕುಕ್ ಟಾಪ್ ಉಚಿತವಾಗಿ ಪಡೆಯಿರಿ. 3,725 ರೂಪಾಯಿ ಮೌಲ್ಯದ ಫಾಕ್ಸ್ ಸ್ವಚ್ಛ ಅಲ್ಯೂಮಿನಿಯಂ ಪ್ರೆಷರ್ ಕುಕ್ಕರ್, 14,535 ರೂಪಾಯಿ ಮೌಲ್ಯದ ಪ್ರೆಸ್ಟೀಜ್ ವೆಟ್ ಗ್ರೈಂಡರ್, 2 ಬರ್ನರ್ ಅಗ್ನಿ ಗ್ಯಾಸ್ ಸ್ಟವ್, ಸ್ಯಾಲೋ ಮಿಕ್ಸರ್ ಗ್ರೈಂಡರ್ ಈಗ ಕೇವಲ 8,995 ರೂಪಾಯಿಗೆ ಖರೀದಿಸಿ. ಹಿಂದೆ ಭೇಟಿ ನೀಡಿ. ಪ್ರೆಸ್ಟೀಜ್ ಎಕ್ಸ್ಕ್ಲೂಸಿವ್, ಜೆಪಿ ಮೆನ್ಸ್ ವೇರ್ ಮೇಲ್ಗಡೆ, ಹರಿಹರ ರೋಡ್, ಬೇಸ್ತವಾರ್ ಪೇಟ್, ರಾಯಚೂರ್. ಮೊಬೈಲ್ 8892768322. ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. We have office, household and all kinds of furnitures. Dealer in wooden cot, dining table, sofa set, dressing table, computer table, tea tables, office chairs, steel almari, wardrobe, TV stands, glassware items, sleepwell products, Damro, cello chairs, Supreme sofa set, Doco style furnitures, Sri steel furnitures. For more details, please contact Bharat Furniture CPS Complex opposite Shiva Mandir, Patel Road, Raichur. Mobile number 9880240959, 9880240956, 8892589596. ಮತ್ತೊಮ್ಮೆ ವಾರ್ತೆಗಳಿಗೆ ಸ್ವಾಗತ. ಜಿಲ್ಲೆಯಲ್ಲಿ ಜವಳಿ ಪಾರ್ಕ್ ನಿರ್ಮಾಣಕ್ಕೆ 3,673 ಎಕರೆ ಪ್ರದೇಶದಲ್ಲಿ ನಿರ್ಮಾಣ ಮಾಡಲು ಏಕಗವಾಕ್ಷಿ ಸಮಿತಿ ಶಿಫಾರಸು ಮಾಡಿದ್ದು, ಕೂಡಲೇ ಕೆಐಡಿಎಡಿಬಿ ಭೂ ಸ್ವಾಧೀನ ವಿಶೇಷ ಅಧಿಕಾರಿಗಳು ಸ್ಥಳ ಪರಿಶೀಲನೆ ನಡೆಸಿ ಸರ್ಕಾರಕ್ಕೆ ಪ್ರಸ್ತಾವನೆ ಸಿದ್ಧಪಡಿಸುವಂತೆ ಅಪರ ಜಿಲ್ಲಾಧಿಕಾರಿ ದುರ್ಗೇಶ್ ಅವರು ಅಧಿಕಾರಿಗಳಿಗೆ ಸೂಚಿಸಿದರು. ಜಿಲ್ಲೆಯಲ್ಲಿ ಜವಳಿ ಪಾರ್ಕ್ ನಿರ್ಮಾಣಕ್ಕೆ 3,673 ಎಕರೆ ಪ್ರದೇಶದಲ್ಲಿ ನಿರ್ಮಾಣ ಮಾಡಲು ಏಕಗವಾಕ್ಷಿ ಸಮಿತಿ ಶಿಫಾರಸು ಮಾಡಿದ್ದು, ಕೂಡಲೇ ಕೆಐಡಿಎಡಿಬಿ ಭೂ ಸ್ವಾಧೀನ ವಿಶೇಷ ಅಧಿಕಾರಿಗಳು ಸ್ಥಳ ಪರಿಶೀಲನೆ ನಡೆಸಿ ಸರ್ಕಾರಕ್ಕೆ ಪ್ರಸ್ತಾವನೆ ಸಿದ್ಧಪಡಿಸುವಂತೆ ಅಪರ ಜಿಲ್ಲಾಧಿಕಾರಿ ಕೆಆರ್ ದುರ್ಗೇಶ್ ಅಧಿಕಾರಿಗಳಿಗೆ ಸೂಚಿಸಿದರು. ಅವರು ಇಂದು ನಗರದ ಜಿಲ್ಲಾಧಿಕಾರಿ ಸಭಾಂಗಣದಲ್ಲಿ ಕೈಗಾರಿಕಾ ಜಿಲ್ಲಾ ಮಟ್ಟದ ಏಕಗವಾಕ್ಷಿ ಸಮಿತಿ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು. ಜಿಲ್ಲೆಯಲ್ಲಿ ಹೊಸದಾಗಿ ಜವಳಿ ಪಾರ್ಕ್ ಸ್ಥಾಪನೆಗೆ 2,000 ಎಕರೆ ಪ್ರದೇಶ ಮಾಹಿತಿ ಕೇಳಿದ್ದು, ಒಂದು ಪಾರ್ಕ್ ನಿರ್ಮಾಣ ಮಾಡಲು 1,000 ಎಕರೆ, ಮತ್ತೊಂದು 1,000 ಎಕರೆ ಪ್ರದೇಶದಲ್ಲಿ ಜವಳಿ ಪಾರ್ಕ್ ನಿರ್ಮಾಣಕ್ಕೆ ತಕ್ಷಣವೇ ಸರ್ಕಾರಕ್ಕೆ ಪ್ರಸ್ತಾವನೆ ಕಳಿಸಬೇಕಿದೆ. ಕುರುಬದೊಡ್ಡಿ, ಚಂದ್ರಬಂಡ ಹಾಗೂ ಸಿಂಗನೂಡಿ ಗ್ರಾಮಗಳಲ್ಲಿ ಹೊಸದಾಗಿ ಕೈಗಾರಿಕಾ ಪ್ರದೇಶ ಅಭಿವೃದ್ಧಿ 690 ಎಕರೆ ಭೂ ಸ್ವಾಧೀನಪಡಿಸಿಕೊಳ್ಳಲು ಕೆಐಎಡಿಬಿಗೆ ಸಲ್ಲಿಸಿದೆ.
ಅಧಿಕಾರಿಗಳು ಪರಿಶೀಲನೆ ನಡೆಸಿ ವರದಿಯನ್ನು ಸಲ್ಲಿಸಲಾಗಿದೆ ಎಂದು ತಿಳಿಸಿದ್ದಾರೆ. ಕೆಐಎಡಿಬಿ ವತಿಯಿಂದ ನಿರ್ಮಿಸಲಾದ ಮನೆಗಳನ್ನು ಪರಿಷ್ಕೃತ ದರದಲ್ಲಿ ಹಂಚಿಕೆ ಮಾಡಬೇಕು. 100% ಹಣ ಸಂದಾಯ ಮಾಡಿದವರಿಗೆ ಮನೆಗಳನ್ನು ರಿಪೇರಿ ಮಾಡಿಸಿ ಹಸ್ತಾಂತರ ಮಾಡಬೇಕು ಎಂದರು. ದೇವದುರ್ಗ ತಾಲೂಕಿನ ರಾಮದುರ್ಗ ಗ್ರಾಮದಲ್ಲಿ ಮಳಿಗೆ ಹಂಚಿಕೆ ಮಾಡಲು ಪ್ರಕಟಣೆ ನೀಡಿದ್ದು ಯಾವುದೇ ಅರ್ಜಿ ಬಂದಿಲ್ಲ. ಈ ಬಗ್ಗೆ ಪರಿಶೀಲನೆ ಮಾಡುವುದಾಗಿ ಅಧಿಕಾರಿಗಳು ತಿಳಿಸಿದರು. ರಾಯಚೂರು ಇಂಡಸ್ಟ್ರೀಸ್ ಏರಿಯಾದಲ್ಲಿ ನೀರು ಸರಬರಾಜು ಸಂಪರ್ಕ ನೀಡಲು ಕಾಮಗಾರಿ ಬಾಕಿ ಇದ್ದು ಬೋರ್ವೆಲ್ ಮೂಲಕ ನೀರು ನೀಡಲು ಜೆಸ್ಕಾಂ ಇಲಾಖೆಯಿಂದ ವಿದ್ಯುತ್ ಸಂಪರ್ಕ ಪಡೆಯಲಾಗಿದೆ. ಕಾಮಗಾರಿ ಮುಗಿದ ಬಳಿಕ ನೀರಿನ ಸಂಪರ್ಕ ಒದಗಿಸಲಾಗುತ್ತದೆ ಎಂದು ಕೈಗಾರಿಕಾ ಅಧಿಕಾರಿಗಳು ತಿಳಿಸಿದರು. 174 ಘಟಕಗಳು ಇದ್ದು ಕೇವಲ 31 ಘಟಕಗಳಿಗೆ ಮಾತ್ರ ನೀಡಿದೆ. ಇನ್ನುಳಿದ 57 ಘಟಕಗಳಿಗೆ ನೀರಿನ ಸಂಪರ್ಕ ಬಾಕಿ ಇದೆ. ಮನ್ಸ್ಲಾಪುರ ರಸ್ತೆ ಹಾಗೂ ಗದ್ವಾಲ್ ರಸ್ತೆಯಲ್ಲಿರುವ ಕೈಗಾರಿಕೆಗಳಿಗೆ ನೀರು ಸರಬರಾಜು ಮಾಡಲು ವರದಿ ಸಿದ್ಧಪಡಿಸಿದೆ. ಸುಮಾರು 427 ಲಕ್ಷ ರೂಪಾಯಿ ಅಂದಾಜು ಪತ್ರಿಕೆ ಸಿದ್ಧಪಡಿಸಿದೆ ಎಂದು ಅಧಿಕಾರಿಗಳು ತಿಳಿಸಿದರು. ಕೂಡಲೇ ಎಲ್ಲಾ ಕಾಮಗಾರಿಗಳನ್ನು ತಕ್ಷಣವೇ ಪೂರ್ಣಗೊಳಿಸಿ ನೀರು ಸರಬರಾಜಿಗೆ ಕ್ರಮ ವಹಿಸಬೇಕು ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ಕೈಗಾರಿಕಾ ಇಲಾಖೆ ಅಧಿಕಾರಿಗಳು ಸಾವಿತ್ರಿ ಪುರುಷೋತ್ತಮ್, ವಿ ಲಕ್ಷ್ಮೀರೆಡ್ಡಿ, ಜಂಬಣ್ಣ ಎಕ್ಲಾಸ್ಪುರ್, ಮೈಲಾಪುರ್ ಮೂರ್ತಿ, ಮಾರಂ ದತ್ತಣ್ಣ, ಕೈಗಾರಿಕಾ ಇಲಾಖೆ ಜಂಟಿ ನಿರ್ದೇಶಕ ಒಳಚರಂಡಿ ಮಂಡಳಿ ಅಭಿಯಂತರ ಚಂದ್ರಕಾಂತ್ ಸೇರಿದಂತೆ ಜಿಲ್ಲಾ ಮಟ್ಟದ ಅಧಿಕಾರಿಗಳು ಇದ್ದರು. ಗ್ರಾಮ ಪಂಚಾಯಿತಿ ಸಿಬ್ಬಂದಿಗಳ ವಿವಿಧ ಬೇಡಿಕೆ ಈಡೇರಿಕೆಗೆ ಒತ್ತಾಯಿಸಿ ನಗರದ ಟಿಪ್ಪು ಸುಲ್ತಾನ್ ಉದ್ಯಾನವನದಲ್ಲಿ ಗ್ರಾಮ ಪಂಚಾಯಿತಿ ನೌಕರರು ಪ್ರತಿಭಟನೆ ನಡೆಸಿದರು. ಗ್ರಾಮ ಪಂಚಾಯಿತಿ ಸಿಬ್ಬಂದಿಗಳ ವಿವಿಧ ಬೇಡಿಕೆ ಈಡೇರಿಕೆಗೆ ಒತ್ತಾಯಿಸಿ ನಗರದ ಟಿಪ್ಪು ಸುಲ್ತಾನ್ ಉದ್ಯಾನವನದಲ್ಲಿ ಗ್ರಾಮ ಪಂಚಾಯಿತಿ ನೌಕರರು ಪ್ರತಿಭಟನೆ ನಡೆಸಿದರು. ಗ್ರಾಮ ಪಂಚಾಯತ್ ಸಿಬ್ಬಂದಿಗಳಿಗೆ ಎಲ್ಲರಿಗೂ ವೇತನ ನೀಡಲು ಇಎಫ್ಎಂಎಸ್ ಮಾಡೆಲ್ನಲ್ಲಿ ಸಿಬ್ಬಂದಿಗಳ ಹೆಸರು ಸೇರ್ಪಡೆ ಮಾಡಬೇಕು. ಗ್ರಾಮ ಪಂಚಾಯತ್ ಸಿಬ್ಬಂದಿಗಳಾದ ಕರ ವಸೂಲಿಗಾರ, ಗುಮಾಸ್ತ, ಕ್ಲರ್ಕ್, ಡಾಟಾ ಆಪರೇಟರ್, ವಾಟರ್ ಮ್ಯಾನ್ಗಳಿಗೆ ಕನಿಷ್ಠ ವೇತನ ನಿಗದಿಪಡಿಸಬೇಕು. 15ನೇ ಹಣಕಾಸಿನಲ್ಲಿ ನರೇಗಾದಲ್ಲಿ ತೆರಿಗೆ ವಸೂಲಿ ವೇತನ ಪಾವತಿಸದ ಗ್ರಾಮ ಪಂಚಾಯತ್ಗಳಿಗೆ ವೇತನ ಪಾವತಿ ಮಾಡುವಂತೆ ಒತ್ತಾಯಿಸಬೇಕು. ಗ್ರಾಮ ಪಂಚಾಯಿತಿ ಸಿಬ್ಬಂದಿಗಳಿಗೆ ಜಿಲ್ಲಾ ಪಂಚಾಯತ್ ಅನುಮೋದನೆ ನೀಡಲು ಒತ್ತಾಯ ಮಾಡಬೇಕು. ಜ್ಯೇಷ್ಠತಾ ಪಟ್ಟಿ ಬಿಡುಗಡೆ ಮಾಡಿ ಬಿಲ್ ಕಲೆಕ್ಟರ್, ಕಂಪ್ಯೂಟರ್ ಆಪರೇಟರ್ಗಳಿಗೆ ಬಡ್ತಿ ನೀಡಬೇಕೆಂದು ಆಗ್ರಹಿಸಿದರು. ಅನುಕಂಪದ ನೇಮಕಾತಿ, ಉಪಧನ, ಕನಿಷ್ಠ ವೇತನ, ತುಟಿ ಭತ್ಯೆ ಸೇರಿ ಸರ್ಕಾರಿ ಆದೇಶದಂತೆ ಪಂಚಾಯಿತಿ ಮಟ್ಟದಲ್ಲಿ ಜಾರಿಗೆ ತರಬೇಕು. ಕೋವಿಡ್ನಿಂದ ಮೃತಪಟ್ಟ ಸಿಬ್ಬಂದಿಗಳಿಗೆ ವಿಮೆ ನೀಡಬೇಕು ಎಂದು ಒತ್ತಾಯಿಸಿದರು. ಆಗಲೇಬೇಕು. ಬಾಕಿ ಇರುವ ಅನುಮೋದನೆ ಕೂಡಲೇ ಕೊಡಲೇಬೇಕು. ಅನುಮೋದನೆ ಕೊಡುವುದನ್ನು ಲೇಟ್ ಆಗಿ ಅನುಮೋದನೆ ಕೊಡುತ್ತಿರುವ ಜಿಲ್ಲಾ ಪಂಚಾಯಿತಿ ಅಧಿಕಾರಿಗಳಿಗೆ ಹೇಳಿ ಧಿಕ್ಕಾರ. ಅನುಮೋದನೆ ಕೊಡದೇ ಇರುವ ಜಿಲ್ಲಾ ಪಂಚಾಯಿತಿ ಅಧಿಕಾರಿಗಳಿಗೆ ಹೇಳಿ ಧಿಕ್ಕಾರ. ಕೂಡಲೇ ವಾಟರ್ ಮ್ಯಾನ್ ಇಂದ ಬಿಲ್ ಕಲೆಕ್ಟರ್ಗೆ ಬಡ್ತಿ ಕೊಡಲೇಬೇಕು. ವೇತನ ಜಾಸ್ತಿ ಆಗಲೇಬೇಕು. ಪಂಚಾಯಿತಿ ನೌಕರರ ಕೂಲಿ ಹೆಚ್ಚಳ ಆಗಲೇಬೇಕು. ಕನಿಷ್ಠ ಕೂಲಿಗಾಗಿ ನಡೆಯುವ ಹೋರಾಟಕ್ಕೆ ಜಯವಾಗಲಿ. ಪಂಚಾಯಿತಿ ನೌಕರರ ಹೋರಾಟಕ್ಕೆ ಜಯವಾಗಲಿ. ಸಿಐಟಿಯು ಜಿಂದಾಬಾದ್. ಸಿಐಟಿಯು ಜಿಂದಾಬಾದ್. ಜ್ಯೇಷ್ಠತಾ ಪಟ್ಟಿಯನ್ನು ಬಿಡುಗಡೆ ಮಾಡದೇ ಇರುವ ಜಿಲ್ಲಾ ಪಂಚಾಯಿತಿ ಅಧಿಕಾರಿಗಳಿಗೆ ಹೇಳಿ ಧಿಕ್ಕಾರ. ಜ್ಯೇಷ್ಠತಾ ಪಟ್ಟಿಯನ್ನು ಬಿಡುಗಡೆ ಮಾಡದೇ ಇರುವ ಜಿಲ್ಲಾ ಪಂಚಾಯಿತಿ ಅಧಿಕಾರಿಗಳಿಗೆ ಹೇಳಿ ಧಿಕ್ಕಾರ. ಬಿಲ್ ಕಲೆಕ್ಟರ್ ಕೂಡಲೇ ಗ್ರೇಡ್ 2 ಕಾರ್ಯದರ್ಶಿ ಎಸ್ಟಿಗೆ ಬಡ್ತಿ ಕೊಡಲೇಬೇಕು. ಬಡ್ತಿಯನ್ನು ಕೊಡದೇ ಇರುವ ಜಿಲ್ಲಾ ಪಂಚಾಯಿತಿ ಅಧಿಕಾರಿಗಳ ಪಂಚಾಯಿತಿ ನೌಕರರ ಬೇಡಿಕೆಗಳಿಗಾಗಿ ನಡೆಯುವ ಹೋರಾಟಕ್ಕೆ ಜಯವಾಗಲಿ. ಎಲ್ಲರಿಗೂ ಬೆಲೆ ಏರಿಕೆಯನ್ನು ತಡೆಗಟ್ಟದೇ ಇರುವ ಕೇಂದ್ರ ರಾಜ್ಯ ಸರ್ಕಾರ ಕೇಳಿ ಧಿಕ್ಕಾರ. ಕೋಮುವಾದವನ್ನು ಜನರ ಮೇಲೆ ಹೇರಲು ಹೊಂಟಿರುವ ರಾಜ್ಯ ಸರ್ಕಾರ ಕೇಳಿ ಧಿಕ್ಕಾರ. ಕನಿಷ್ಠ ಕೂಲಿಗಾಗಿ ನಡೆಯುವ ಹೋರಾಟಕ್ಕೆ ಜಯವಾಗಲಿ. ಕೂಡಲೇ ಬೆಲೆ ಏರಿಕೆಯನ್ನ ತಡೆಗಟ್ಟಲೇಬೇಕು. ಬೆಲೆ ಏರಿಕೆಯನ್ನು ತಡೆಗಟ್ಟದೇ ಇರುವ ರಾಜ್ಯ ಕೇಂದ್ರ ಸರ್ಕಾರಕ್ಕೆ ಹೇಳಿ ಧಿಕ್ಕಾರ. ಈ ಸಂದರ್ಭದಲ್ಲಿ ಅಧ್ಯಕ್ಷ ಅಶೋಕ್, ಪ್ರಧಾನ ಕಾರ್ಯದರ್ಶಿ ಮೌನೇಶ್, ಬಸವರಾಜ್, ವರಲಕ್ಷ್ಮಿ, ಡಿಎಸ್ ಶರಣಬಸವ, ಕೆಜಿ ವೀರೇಶ್, ಕೆ ನಾರಾಯಣ, ಯಮನೂರಪ್ಪ, ವೀರೇಶ್ ಸ್ವಾಮಿ, ಆಂಜನೇಯ, ಹನುಮಂತಪ್ಪ, ಬಿನ್ನಿಗೂಳ ಸೇರಿದಂತೆ ಅನೇಕರು ಭಾಗವಹಿಸಿದ್ದರು. ಈಗ ಜಾಹೀರಾತು. ಜಿಬಿ ಕಿಡ್ಸ್ ವೇರ್ ಫ್ಯಾಷನ್ ಮತ್ತು ಬಟ್ಟೆ ಇಲ್ಲಿಂದ ಪ್ರಾರಂಭವಾಗುತ್ತದೆ. ಓನ್ಲಿ ಪ್ಲೇಸ್ ಫಾರ್ ಬ್ರಾಂಡೆಡ್ ಕಿಡ್ಸ್ ವೇರ್ ಇನ್ ಸಿಟಿ. ಬ್ರಾಂಡೆಡ್ ಕ್ಲಾತಿಂಗ್ ಫ್ರಮ್ ನ್ಯೂ ಬಾರ್ನ್ ಬೇಬೀಸ್ ಟು teenage for boys and girls. Ladies casual wear, night wear, high quality premium cotton quality available.
GP Kids Wear near Uma Hotel, Station Road, Raichur. Mobile 8197078520. ಶೋಭಾ ಕಾಂಚಿ ಸ್ಯಾರೀಸ್ ಹಿಂದೆಂದೂ ನೋಡದ ಹಲವು ರಾಜ್ಯಗಳ ವಿವಿಧ ರೀತಿಯ ರೇಷ್ಮೆ ಸೀರೆಗಳು, ಅತ್ಯದ್ಭುತವಾದ ವಿನ್ಯಾಸದ ಜೊತೆಗೆ ಗುಣಮಟ್ಟವುಳ್ಳ ಸೀರೆಗಳು ಈಗ ನಿಮ್ಮ ಶೋಭಾ ಕಾಂಚಿ ಸ್ಯಾರೀಸ್ ನಲ್ಲಿ ಮಾತ್ರ ಲಭ್ಯ. ಸ್ಥಳ ಶೋಭಾ ಕಾಂಚಿ ಸ್ಯಾರೀಸ್, ಸಂತೋಷಿಸ್ ರಾಯಚೂರು ಹಾಟ್, ಗಾಂಧಿ ಚೌಕ್ ಹತ್ತಿರ ರಾಯಚೂರು. ನಿಮ್ಮ ಯಾವುದೇ ಶುಭ ಕಾರ್ಯಕ್ರಮಗಳು ನಿಮ್ಮ ನೆನಪಿನಲ್ಲಿ ಉಳಿಯಬೇಕೇ? ಪ್ರಪ್ರಥಮ ಬಾರಿಗೆ ರಾಯಚೂರು ನಗರದಲ್ಲಿ ಅತ್ಯಂತ ವೈಭವವಾಗಿ ಆಚರಿಸಲು ವಿಶಾಲವಾದ ಕನ್ವೆನ್ಷನ್ ಹಾಲ್, ಅದು ಎಸಿಕೆ ಕನ್ವೆನ್ಷನ್ ಹಾಲ್. ವಿ ಡೆಕೋರೇಟ್, ಯು ಸೆಲೆಬ್ರೇಟ್. ಸಂಪೂರ್ಣ ಏರ್ ಕಂಡೀಷನರ್ ಹಾಲ್ ಇದಾಗಿದ್ದು 600 ರಿಂದ 800 ಆಸನಗಳನ್ನು ಹೊಂದಿದ್ದು ಪ್ರತ್ಯೇಕವಾದ ಡೈನಿಂಗ್ ಹಾಲ್ ಹೊಂದಿದೆ. ನಮ್ಮಲ್ಲಿ ನೇಮಿಂಗ್ ಸೆರೆಮನಿ, ಎಂಗೇಜ್ಮೆಂಟ್, ಮ್ಯಾರೇಜ್, ರಿಸೆಪ್ಷನ್, ಕಾಲೇಜ್ ಸೆಮಿನಾರ್ಸ್, ಕಾರ್ಪೊರೇಟ್ ಇವೆಂಟ್ಸ್, ಪ್ರಾಡಕ್ಟ್ ಲಾಂಚಿಂಗ್, ಬ್ರ್ಯಾಂಡ್ ಪ್ರಮೋಷನ್, ಗೆಟ್ ಟುಗೆದರ್ ಪಾರ್ಟೀಸ್, ಇನ್ನು ಹಲವು ರೀತಿಯ ಫಂಕ್ಷನ್ಸ್ ಇಲ್ಲಿ ಮಾಡಬಹುದು. ವಿಶಾಲವಾದ ಪಾರ್ಕಿಂಗ್ ವ್ಯವಸ್ಥೆ ಹೊಂದಿದ್ದು ರೈಲ್ವೆ ಸ್ಟೇಷನ್ ಮತ್ತು ಬಸ್ ಸ್ಟ್ಯಾಂಡ್ಗೆ ಹತ್ತಿರವಿದೆ. ಇಂದೇ ಭೇಟಿ ನೀಡಿ ಎಸಿಕೆ ಕನ್ವೆನ್ಷನ್ ಹಾಲ್, ಶೇಖರ್ ನಗರ್, ಐಬಿ ರೋಡ್, ರಾಯಚೂರು. ಮೊಬೈಲ್ 9483770202. ಪ್ರೆಸ್ಟೀಜ್ ಎಕ್ಸ್ಕ್ಲೂಸಿವ್ ಉತ್ತಮ ಚಿಮಣಿಯೊಂದಿಗೆ ಉತ್ತಮ ಅಡುಗೆ ಮನೆ. ಯಾವುದೇ ಚಿಮಣಿಯನ್ನು ಖರೀದಿಸಿ 25% ರಿಯಾಯಿತಿಯೊಂದಿಗೆ 8,500 ರಿಂದ 13,400 ಮೌಲ್ಯದ ರಾಯಲ್ ಪ್ಲಸ್ ಗ್ಯಾಸ್ ಸ್ಟವ್ ಜೊತೆಗೆ 1,400 ರೂಪಾಯಿ ಮೌಲ್ಯದ ಇನ್ಸ್ಟಾಲೇಷನ್ ಕಿಟ್ ಉಚಿತವಾಗಿ ಪಡೆಯಿರಿ. ಖರೀದಿಸಿ 5 ಲೀಟರ್ ಪ್ರೆಸ್ಟೀಜ್ ಪ್ರೆಷರ್ ಕುಕ್ಕರ್, 3 ಲೀಟರ್ ಪಾಪ್ಯುಲರ್ ಪ್ರೆಸ್ಟೀಜ್ ಕುಕ್ಕರ್, ತವಾ ಮತ್ತು ಫ್ರೈ ಪ್ಯಾನ್ ಮೇಲೆ 40% ರಿಯಾಯಿತಿ ಪಡೆಯಿರಿ. ಖರೀದಿಸಿ ಕಡಾಯಿ, ಫ್ರೈ ಪ್ಯಾನ್, ಸಾಸ್ ಪ್ಯಾನ್ ಉಚಿತವಾಗಿ ಪಡೆಯಿರಿ. 3 ಲೀಟರ್ ಸ್ಟೇನ್ಲೆಸ್ ಸ್ಟೀಲ್ ಪ್ರೆಷರ್ ಕುಕ್ಕರ್ ಖರೀದಿಸಿ 8,595 ರೂಪಾಯಿ ಮೌಲ್ಯದ ಮಾರ್ವಲ್ ಪ್ಲಸ್ 3 ಬರ್ನರ್ ಗ್ಯಾಸ್ ಸ್ಟವ್ ಉಚಿತವಾಗಿ ಪಡೆಯಿರಿ. 3 ಲೀಟರ್ ಪ್ರೆಷರ್ ಕುಕ್ಕರ್, ಫೋಕಸ್, ಒಮೆಗಾ ಡೀಲರ್ ಬಿಲ್ಡ್ ಯುವರ್ ಕಿಚನ್ ಸೆಟ್ ಖರೀದಿಸಿ 5,445 ರೂಪಾಯಿ ಮೌಲ್ಯದ ಇಂಡಕ್ಷನ್ ಕುಕ್ ಟಾಪ್ ಉಚಿತವಾಗಿ ಪಡೆಯಿರಿ. 3,725 ರೂಪಾಯಿ ಮೌಲ್ಯದ ಫಾಕ್ಸ್ ಸ್ವಚ್ಛ ಅಲ್ಯೂಮಿನಿಯಂ ಪ್ರೆಷರ್ ಕುಕ್ಕರ್, 14,535 ರೂಪಾಯಿ ಮೌಲ್ಯದ ಪ್ರೆಸ್ಟೀಜ್ ವೆಟ್ ಗ್ರೈಂಡರ್, 2 ಬರ್ನರ್ ಅಗ್ನಿ ಗ್ಯಾಸ್ ಸ್ಟವ್, ಸ್ಯಾಲೋ ಮಿಕ್ಸರ್ ಗ್ರೈಂಡರ್ ಈಗ ಕೇವಲ 8,995 ರೂಪಾಯಿಗೆ ಖರೀದಿಸಿ. ಹಿಂದೆ ಭೇಟಿ ನೀಡಿ ಪ್ರೆಸ್ಟೀಜ್ ಎಕ್ಸ್ಕ್ಲೂಸಿವ್, ಜೆಪಿ ಮೆನ್ಸ್ ವೇರ್ ಮೇಲ್ಗಡೆ, ಹರಿಹರ ರೋಡ್, ಬೇಸ್ತವಾರ್ ಪೇಟ್, ರಾಯಚೂರು. ಮೊಬೈಲ್ 8897683222. ಮಹಾ ಎಕ್ಸ್ಚೇಂಜ್ ಮತ್ತು ಲೋನ್ ಮೇಳ ಕೆಲವೇ ದಿನಗಳು ಮಾತ್ರ. ಸಮಸ್ತ ನಾಗರಿಕರಿಗೆ ದೀಪಾವಳಿ ಹಬ್ಬದ ಶುಭಾಶಯಗಳು. ರಾಯಚೂರು ಜಿಲ್ಲೆಯ ಜನತೆಗೆ ಸಿಹಿ ಸುದ್ದಿ. ಶ್ರೀ ಬಾಲಾಜಿ ಬಜಾಜ್ ಕಂಪನಿಯ ಅಧಿಕೃತ ಮಾರಾಟಗಾರರು. ಆರಂಭಿಕ ಕೊಡುಗೆ ಪ್ರತಿ ಬುಕಿಂಗ್ನೊಂದಿಗೆ ಖಚಿತ ಬಹುಮಾನ. ನಮ್ಮಲ್ಲಿ ಎಲ್ಲ ತರಹದ ಬಜಾಜ್ ಕಂಪನಿಯ ಬೈಕ್ಗಳು ದೊರೆಯುತ್ತವೆ. ಅವೆಂಜರ್ 200 DTSI, ಪ್ಲಾಟಿನಾ 125 DTSI, ಪಲ್ಸರ್ 200 DTSI, ಪಲ್ಸರ್ 220S, XCD 125, Discover 150 DTSI and all types of Discover bikes available.
Visit beside Ganj Kalyana Mandap, Ganj Road, Raichur. Mobile 8844460181. SA Fashion Hub, multi-branded women's and kids wear. ಹಬ್ಬದ ಪ್ರಯುಕ್ತ 10ರಿಂದ 25% ಡಿಸ್ಕೌಂಟ್ ನೀಡಲಾಗುತ್ತಿದೆ. ಬೆಸ್ಟ್ ಕ್ವಾಲಿಟಿ ಡ್ರೆಸ್ಸಸ್ ಫಾರ್ ಆಲ್ ಫೆಸ್ಟಿವಲ್ಸ್ ಅಂಡ್ ಫಂಕ್ಷನ್ಸ್. ಫ್ಯಾನ್ಸಿ ಅಂಡ್ ಫಾರ್ಮಲ್ ಕಿಡ್ಸ್ ಅಂಡ್ ವುಮೆನ್ಸ್ ವೇರ್. ಇಂಡೋ ವೆಸ್ಟರ್ ವೇರ್, ಕಾಸ್ಟ್ಲಿ ಕಾಟನ್ ಸೂಟ್ಸ್, ಬಾಂಧನಿ ಸೂಟ್ಸ್, ಫ್ಯಾನ್ಸಿ ದುಪಟ್ಟಾ ಅವೈಲಬಲ್ ಫ್ಯಾನ್ಸಿ ಅಂಡ್ ಫಾರ್ಮಲ್ ಕ್ಲಾತ್ಸ್ ಇನ್ ಕಾಟನ್, ರಿಯಾನ್, ಜಾರ್ಜೆಟ್, ನೆಟ್, ಲಿರಿಕಾ, ಎಕ್ಸೆಟ್ರಾ. ಟಾಪ್, ಕುರ್ತಿ, ಚೂಡಿದಾರ್, ಲಾಂಗ್ ಫ್ರಾಕ್, ಗೌನ್ಸ್, crop tops, sharara, midi, nighties, sarees, leggings, plaza, etc. Denima and Lyrica jackets, jeans, baba suit, Jodhpuri blazers, jibba, pajama, pathani, underwears, etc. Visit SA Fashion Hub, opposite Dr. Kallappa Doctor's Lane, Petla Bridge Road, Raichur. Mobile 99727 ಮತ್ತೊಮ್ಮೆ ವಾರ್ತೆಗಳಿಗೆ ಸ್ವಾಗತ. ನಗರದ ಗದ್ವಾಲ್ ರಸ್ತೆಯಿಂದ ವಯಾ ಜಲಾಲ್ ನಗರ್ ಬಡಾವಣೆ ಚಂದ್ರಬಂಡ ರಸ್ತೆಗೆ ಕೂಡುವ ಮುಖ್ಯ ರಸ್ತೆ ನಿರ್ಮಾಣ ಕಾಮಗಾರಿಗೆ ಶಾಸಕ ಡಾಕ್ಟರ್ ಎಸ್ ಶಿವರಾಜ್ ಪಾಟೀಲ್ ಮತ್ತು ಮಾಜಿ ಶಾಸಕ ಎ ಪಾಪಾರೆಡ್ಡಿ ಅವರು ಭೂಮಿ ಪೂಜೆ ನೆರವೇರಿಸಿದರು. ನಗರದ ಗದ್ವಾಲ್ ರಸ್ತೆಯಿಂದ ಜಲಾಲ್ ನಗರ ಬಡಾವಣೆ ಚಂದ್ರಬಂಡ ರಸ್ತೆಗೆ ಕೂಡುವ ಮುಖ್ಯ ರಸ್ತೆ ನಿರ್ಮಾಣ ಕಾಮಗಾರಿಗೆ ಶಾಸಕ ಡಾಕ್ಟರ್ ಶಿವರಾಜ್ ಪಾಟೀಲ್, ಮಾಜಿ ಶಾಸಕ ಎ ಪಾಪಾರೆಡ್ಡಿ ಅವರು ಭೂಮಿ ಪೂಜೆ ನೆರವೇರಿಸಿದರು. ಈ ಸಂದರ್ಭದಲ್ಲಿ ಶಾಸಕ ಡಾಕ್ಟರ್ ಶಿವರಾಜ್ ಪಾಟೀಲ್ ಮಾತನಾಡಿ, ಕಲ್ಯಾಣ ಕರ್ನಾಟಕ ಪ್ರದೇಶ ಅಭಿವೃದ್ಧಿ ಮಂಡಳಿಯ 3,40,00,000 ಅನುದಾನದಲ್ಲಿ ರಸ್ತೆ ನಿರ್ಮಾಣ ಕಾಮಗಾರಿ ಕೈಗೆತ್ತಿಕೊಳ್ಳಲಾಗಿದೆ. ಬಹುದಿನದ ಬೇಡಿಕೆಯನ್ನು ಈಡೇರಿಸಲಾಗಿದ್ದು ಗುಣಮಟ್ಟದ ರಸ್ತೆ ನಿರ್ಮಾಣ ಮಾಡಲಾಗುವುದು ಎಂದರು. 2,50,00,000 ರೂಪಾಯಿ ಅನುದಾನ ಇವತ್ತು ಸನ್ಮಾನ್ಯ ಯಡಿಯೂರಪ್ಪ ಸಾಹೇಬರು ಕೊನೆಯ ಕ್ಷಣದಲ್ಲಿ ಬಿಡುಗಡೆ ಮಾಡಿ ಇವತ್ತು ಅನುಮೋದನೆ ಟೆಂಡರ್ ಆಗಿದೆ. ಬಹುಶಃ ಇನ್ನೊಂದು 2-3 ದಿನದಲ್ಲಿ ಕಾಮಗಾರಿ ಪ್ರಾರಂಭ ಮಾಡಿ ಒಂದು ಸುಸಜ್ಜಿತವಾದ ರಸ್ತೆ, ಏಕೆಂದರೆ ಇದು ಭಾಳ ಮುಖ್ಯ ರಸ್ತೆ, ಗದ್ವಾಲ್ ರಸ್ತೆಯಿಂದ ಚಂದ್ರಮಂಡಕ್ಕೂ ಮತ್ತು ಗಂಜ್ ಏರಿಯಾಕ್ಕೆ ಲಿಂಕ್ ಮಾಡುವಂಥ ರಸ್ತೆ ಇದು. ಭಾಳ ಒಳ್ಳೆಯ ಸೈಡಿಗೆ ಡ್ರೈನು ಮಾಡಬೇಕು, ಒಂದು ಒಳ್ಳೆಯ ರಸ್ತೆ ಮಾಡಬೇಕಂತೇಳಿ ತೀರ್ಮಾನ ತೆಗೆದುಕೊಂಡು ನಮ್ಮ ನಗರಸಭೆ ಸದಸ್ಯರಾದಂಥ ಶ್ರೀನಿವಾಸ ರೆಡ್ಡಿಯವರು, ನಮ್ಮ ಪಾಪಾರೆಡ್ಡಿ ದೊಡ್ಡಪ್ಪನವರು ಮತ್ತು ಎಲ್ಲ ನಮ್ಮ ಆರ್ ಡಿ ಅಧ್ಯಕ್ಷ ಗೋಪಾಲ್ ರೆಡ್ಡಿಯವರು, ಹಿಂದಿನ ಆರ್ ಡಿ ಅಧ್ಯಕ್ಷ ಗೋಪಾಲ್ ರೆಡ್ಡಿಯವರು ಮತ್ತು ನಮ್ಮ ತಿಮ್ಮಪ್ಪ ನಾಡಗೌಡಣ್ಣನವರು ಮತ್ತು ನಮ್ಮ ಲಿಂಗರೆಡ್ಡಿಯವರು ಎಲ್ಲರೂ ಉಪಸ್ಥಿತರಿದ್ದಾವೆ. ಮತ್ತು ಯಾವುದೇ ಕಾಮಗಾರಿಗಳಾಗಬೇಕಾದ್ರೆ ಒಂದು ಗುಣಮಟ್ಟದ ಕಾಮಗಾರಿ ಆಗಬೇಕಂತೇಳಿ ಸೂಚನೆ ಕೊಡ್ತೇನೆ. ಮುಂದಿನ ದಿನ ಕಾಮಗಾರಿಯ ಒಂದು ಗುಣಮಟ್ಟದಲ್ಲಿ ಕಡಿಮೆ ಆದಲ್ಲಿ ತಕ್ಷಣ ಕ್ರಮ ಕೈಗೊಳ್ಳಬೇಕಂತೇಳಿ ಕೊಟ್ಟಿದ್ದಾರೆ. ಈ ಸಂದರ್ಭದಲ್ಲಿ ಆರ್ ಡಿ ಅಧ್ಯಕ್ಷ ತಿಮ್ಮಪ್ಪ ನಾಡಗೌಡ, ಮಾಜಿ ಅಧ್ಯಕ್ಷ ವೈ ಗೋಪಾಲ್ ರೆಡ್ಡಿ, ನಗರಸಭೆ ಸದಸ್ಯ ಪೋಗಲ್ ಶ್ರೀನಿವಾಸ ರೆಡ್ಡಿ, ಪಿ ಶ್ರೀನಿವಾಸ ರೆಡ್ಡಿ, ವೀರೇಶ್ ಭೂತಪ್ಪ, ಯು ಲಿಂಗಾರೆಡ್ಡಿ, ಬಿ ರಾಘವೇಂದ್ರ, ಬಸವರಾಜು, ರಂಗಪ್ಪ ನಾಯಕ್, ಕೆ ರವಿ, ನರಸಿಂಹಲು, ಶಾಲಂ, ನರಸಿಂಹ ನಾಯಕ್, ಬಿ ರಾಕೇಶ್, ರಾಘವೇಂದ್ರ ಸೇರಿದಂತೆ ಅನೇಕರಿದ್ದರು. ಶಿವಮೊಗ್ಗದಲ್ಲಿ ಬಜರಂಗ ದಳದ ಕಾರ್ಯಕರ್ತನನ್ನು ಕೊಲೆ ಮಾಡಿದ್ದು ಆರೋಪಿಗಳಿಗೆ ಗಲ್ಲು ಶಿಕ್ಷೆ ನೀಡಬೇಕೆಂದು ಬಜರಂಗ ದಳದ ಕಾರ್ಯಕರ್ತರು ಜಿಲ್ಲಾಧಿಕಾರಿ ಕಚೇರಿ ಅಧಿಕಾರಿ ಮೂಲಕ ಮುಖ್ಯಮಂತ್ರಿಗಳಿಗೆ ಮನವಿ ಸಲ್ಲಿಸಿದರು. ಶಿವಮೊಗ್ಗದಲ್ಲಿ ಬಜರಂಗ ದಳದ ಕಾರ್ಯಕರ್ತನ ಕೊಲೆ ಮಾಡಿದ್ದು ಆರೋಪಿಗಳಿಗೆ ಗಲ್ಲು ಶಿಕ್ಷೆ ನೀಡಬೇಕು ಎಂದು ಬಜರಂಗ ದಳದ ಕಾರ್ಯಕರ್ತರು ಜಿಲ್ಲಾಧಿಕಾರಿ ಕಚೇರಿ ಅಧಿಕಾರಿ ಮೂಲಕ ಮುಖ್ಯಮಂತ್ರಿಗಳಿಗೆ ಮನವಿ ಸಲ್ಲಿಸಿದರು. ಶಿವಮೊಗ್ಗದಲ್ಲಿ ಬಜರಂಗ ದಳದ ಕಾರ್ಯಕರ್ತ ಹರ್ಷ ಅವರನ್ನು ಕೊಲೆ ಮಾಡಿದ್ದು ಹತ್ಯೆ ಮಾಡಿದ ಮೂಲಭೂತವಾದಿಗಳಿಗೆ ಗಲ್ಲು ಶಿಕ್ಷೆ ನೀಡಬೇಕು, ಇಸ್ಲಾಂ ಮೂಲಭೂತವಾದಿಗಳ ಸಂಘಟನೆಗಳನ್ನು ನಿಷೇಧಿಸಬೇಕೆಂದು ಆಗ್ರಹಿಸಿದರು. ರಾಜ್ಯದಲ್ಲಿ ಶಾಂತಿ ಸುವ್ಯವಸ್ಥೆಯನ್ನು ಹಾಳು ಮಾಡಲು ಇಸ್ಲಾಂ ಮೂಲಭೂತವಾದಿಗಳು ಅಮಾಯಕರನ್ನು ಕೊಲೆ ಮಾಡುತ್ತಿದೆ. ಹಿಂದೂ ಧರ್ಮದ ಮೇಲೆ ದಾಳಿ ಮಾಡಿ ಹಿಂದೂ ಧರ್ಮೀಯರನ್ನು ಸಹನೆ ಮತ್ತು ತಾಳ್ಮೆಯನ್ನು ಬಲಹೀನ ಎಂದುಕೊಂಡಿರುವ ದೇಶದ್ರೋಹಿ ಶಕ್ತಿಗಳು ಬಜರಂಗ ದಳದ ಕಾರ್ಯಕರ್ತರ ಕೊಲೆ ಮಾಡಿದ ಆರೋಪಿಗಳನ್ನು ಬಂಧಿಸಬೇಕು ಎಂದು ಆಗ್ರಹಿಸಿದರು. ಆರೋಪಿಗಳಿಗೆ ಗಲ್ಲು ಶಿಕ್ಷೆ ನೀಡಬೇಕು, ಇಸ್ಲಾಂ ಯುವಕರಿಗೆ ಬೆಂಬಲಕ್ಕೆ ನಿಂತಿರುವವರ ಮೇಲೆ ಕ್ರಮ ಕೈಗೊಳ್ಳಬೇಕೆಂದು ಒತ್ತಾಯಿಸಿದರು. ಗುಂಡಗಳನ್ನ ಭಾರತ್ ಮಾತಾ ಕಿ ಅಮರ ಹೇ
ಅಮರ್ ಹೈ. ರಾಯಚೂರು ಜಿಲ್ಲಾ ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳದ ವತಿಯಿಂದ ಪ್ರತಿಭಟನೆ ಹಮ್ಮಿಕೊಂಡದ ಕಾರಣ ಮಾನ್ಯನೀಯ ಎಲ್ಲರಿಗೂ ಒಂದು ಐಡಿಯಲ್ ಆಗಿದ್ದಂಥ ಶಿವಮೊಗ್ಗದ ನಮ್ಮ ಬಜರಂಗ ದಳದ ಕಾರ್ಯಕರ್ತನಾದ ಶ್ರೀ ಹರ್ಷಾಜಿಯವರ ಹತ್ಯೆಯನ್ನು ಖಂಡಿಸುವುದರ ಸಲುವಾಗಿ ಇಲ್ಲಿ ನಾವೆಲ್ಲ ಒಂದಾಗಿ ಸೇರಿದ್ದು ಈ ಪ್ರತಿಭಟನೆಯ ಮನವಿ ಪತ್ರವನ್ನು ಈಗ ಓದಿ ಹೇಳುತ್ತೇನೆ. ಮಾನ್ಯ ಜಿಲ್ಲಾಧಿಕಾರಿಗಳು, ಮುಖೇನ ಕರ್ನಾಟಕ ರಾಜ್ಯ ಮುಖ್ಯಮಂತ್ರಿಗಳಿಗೆ ಹಾಗೂ ಮಾನ್ಯನೀಯ ಗೃಹ ಸಚಿವರು ಕರ್ನಾಟಕ ರಾಜ್ಯ ಇವರಿಗೆ. ಈ ಸಂದರ್ಭದಲ್ಲಿ ಮಲ್ಲಿಕಾರ್ಜುನ, ಶರಣಬಸವ, ವಿಜಯ್ ಕುಮಾರ್, ರಮೇಶ್, ತಿರುಮಲ, ಅಶೋಕ್ ಸೇರಿದಂತೆ ಅನೇಕರು ಇದ್ದರು. ಚಾ ಕುಡಿದೋತಿದ್ರಲ್ಲ. ಯುವ ಹೋರಾಟಗಾರ ಚೇತನ್ ಬಂಧನ ಖಂಡಿಸಿ ಪ್ರಗತಿಪರ ಸಂಘಟನೆಗಳ ಒಕ್ಕೂಟದಿಂದ ಮನವಿ ಸಲ್ಲಿಸಿ ಬಿಡುಗಡೆಗೆ ಆಗ್ರಹಿಸಿದರು. ಯುವ ಹೋರಾಟಗಾರ ಚೇತನ್ ಬಂಧನ ಖಂಡಿಸಿ ಪ್ರಗತಿಪರ ಸಂಘಟನೆಗಳ ಒಕ್ಕೂಟದಿಂದ ಮನವಿ ಸಲ್ಲಿಸಿ ಬಿಡುಗಡೆಗೆ ಆಗ್ರಹಿಸಿದರು. ಕೆಲವು ಸಚಿವರು ದೇಶದ್ರೋಹ ಹೇಳಿಕೆ ನೀಡಿದರೂ ಯಾವುದೇ ಕ್ರಮ ಕೈಗೊಂಡಿಲ್ಲ. ಶೋಷಿತ ರೈತ ಕಾರ್ಮಿಕರ ಪರವಾಗಿ ಮಾತನಾಡಿದ ಯುವ ಹೋರಾಟಗಾರ ಚೇತನ ಅವರ ವಿರುದ್ಧ ಪ್ರಕರಣ ದಾಖಲಿಸಿರುವುದು ಸರ್ಕಾರದ ಮೇಲಿರುವ ವಿಶ್ವಾಸವನ್ನು ಕಳೆದುಕೊಂಡಂತಾಗಿದೆ. ರಾಯಚೂರು ಜಿಲ್ಲಾ ನ್ಯಾಯಾಧೀಶರ ವಿರುದ್ಧ ನಡೆಯುತ್ತಿರುವ ಹೋರಾಟವನ್ನು ಗಂಭೀರವಾಗಿ ಪರಿಗಣಿಸದ ಸರ್ಕಾರ ಮನುವಾದಿಗಳ ಪರವಾಗಿದೆ ಎಂದು ಎತ್ತಿ ತೋರಿಸಿದೆ. ಸಾಮಾಜಿಕ ಹೋರಾಟಗಾರರ ಮೇಲೆ ಪ್ರಕರಣ ದಾಖಲಿಸುವುದು, ಹತ್ಯೆಗೈಯುವುದು ನಡೆಯುತ್ತಲೇ ಬಂದಿದೆ. ಕೂಡಲೇ ಚೇತನ್ ಮೇಲೆ ಹೂಡಲಾದ ಪ್ರಕರಣ ಹಿಂಪಡೆಯಬೇಕು, ನಿರ್ಲಕ್ಷಿಸಿದರೆ ಹೋರಾಟಕ್ಕೆ ಮುಂದಾಗಬೇಕಾಗುತ್ತದೆ ಎಂದು ಮನವಿಯಲ್ಲಿ ತಿಳಿಸಿದ್ದಾರೆ. ಕೂಡಲೇ ಸರ್ಕಾರ ಚೇತನ್ ಅವರನ್ನು ಬಿಡುಗಡೆಸಲೇಬೇಕು. ಚೇತನವನ್ನು ಬಿಡುಗಡೆ ಮಾಡಲೇಬೇಕು. ಚೇತನ್ ಅವರನ್ನು ಬಿಡುಗಡೆ ಮಾಡಲೇಬೇಕು. ರೈತ ಕಾರ್ಮಿಕರ ಪರವಾಗಿ ನಿಂತ ಚೇತನ್ ಅವರಿಗೆ ಜಯವಾಗಲಿ. ಮುಖ್ಯಮಂತ್ರಿಗಳು, ಕರ್ನಾಟಕ ಸರ್ಕಾರ, ವಿಧಾನಸೌಧ ಬೆಂಗಳೂರು, ಮಾನ್ಯ ಜಿಲ್ಲಾಧಿಕಾರಿಗಳು ರಾಯಚೂರು ಇವರ ಮುಖಾಂತರ ವಿಷಯ ಯುವ ಹೋರಾಟಗಾರ ನಟ ಚೇತನ್ ಇವರ ಬಂಧನ ಮಾಡಿರುವುದು ಖಂಡನೀಯ. ಕೂಡಲೇ ಪ್ರಕರಣವನ್ನು ಹಿಂಪಡೆದು ಸುಪ್ರೀತು ದೇಶ ಶೋಷಿತರ ದಲಿತರ ಬಹುಸಂಖ್ಯಾತರ ರೈತ ಕಾರ್ಮಿಕರ ಪರವಾಗಿ ನಿಂತ ಯುವ ಹೋರಾಟಗಾರ ನಟ ಚೇತನ್ ಇವರನ್ನು ಮನವಾದಿಗಳು ಸಹಿಸದೆ 23ರಂದು ಚೇತನ್ ಬಂಧನವಾಗಿದ್ದು ಖಂಡನೀಯವಾಗಿದೆ. 14 ದಿನಗಳ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿದ ಪೊಲೀಸರು ನಟ ಚೇತನ್ ಹೋರಾಟಗಳನ್ನು ಸಹಿಸದ ಸರ್ಕಾರ 502, 504, 505 ಸಮೋಟ ಕೇಸ್ ದಾಖಲಿಸುವ ಮೂಲಕ ದಾಖಲಿಸಿದೆ. ಹೋರಾಟದ ನಡೆಸುವವರ ವಿರುದ್ಧ ಎದ್ದು ತೋರಿಸಲಾಗಿದೆ. ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಬಸವರಾಜ ಬೊಮ್ಮಾಯಿ ಸರ್ಕಾರ ಜನಪರ ಕಾಳಜಿಯನ್ನು ವಹಿಸಬೇಕಾಗಿತ್ತು. ಆದರೆ ಸಂಪುಟಗಳಲ್ಲಿ ಕೆಲ ಸಚಿವರು ದೇಶದ್ರೋಹದ ಬಗ್ಗೆ ಮಾತನಾಡಿರುವುದು, ಅವರ ಬಗ್ಗೆ ಯಾವುದೇ ಕ್ರಮ ಜರುಗಿಸದೇ ಇರುವುದು, ಏಕಾಏಕಿ ಚೇತನ್ ಇವರ ಮೇಲೆ ಪ್ರಕರಣ ದಾಖಲಿಸಿರುವುದು ರಾಜ್ಯದ ಜನತೆಯಲ್ಲಿ ಸರ್ಕಾರದ ಮೇಲಿರುವ ವಿಶ್ವಾಸ ಕಳೆದುಕೊಂಡಂತಾಗಿದೆ. ರಾಯಚೂರಿನಲ್ಲಿ ಸಂತ್ರ ನ್ಯಾಯಾಧೀಶರಾದ ಮಲ್ಲಿಕಾರ್ಜುನ ಗೌಡ ಇವರ ವಿರುದ್ಧ ನಡೆಯುತ್ತಿರುವ ಹೋರಾಟ ಸರ್ಕಾರ ಗಂಭೀರವಾಗಿ ಪರಿಗಣಿಸದೆ ಮನುವಾದಿಗಳ ಪರವಾಗಿ ಇದೆ ಎಂದು ಎತ್ತಿ ತೋರುತ್ತದೆ. ಕಳೆದ ದಶಕಗಳಿಂದ ಶೋಷಿತರ ಪರವಾಗಿ ಕಿವಿಗೆತ್ತುವ ಲೇಖಕರು, ಚಿಂತಕರು, ಸಾಮಾಜಿಕ ಕಾರ್ಯಕರ್ತರು ಹಾಗೂ ಶೋಷಿತರ ಪರವಾಗಿ ನಿಲ್ಲುವ ಹೋರಾಟಗಾರರು ಮೇಲೆ ಪ್ರಕರಣ ದಾಖಲಿಸುವುದು, ಹತ್ಯೆಗೈಯುವುದು ನಡೀತಲೇ ಬಂದಿದೆ. 19/2/2021 ರಾಜಧಾನಿಯಲ್ಲಿ ನಡೆದ ಹೋರಾಟಕ್ಕೆ ಬೆಂಬಲಿಸಿದ ಹಾಗೂ ಹಿಜಾಬ್ ಸಂಬಂಧಪಟ್ಟ ಇತರೆ ಹೋರಾಟಗಳ ತೊಡಗಿದ ಇವರನ್ನು ಕಂಡ ಸರ್ಕಾರ ಇವರ ಮೇಲೆ ಇಂಥ ಕ್ರಮ ಜರುಗಿಸುವುದು ಖಂಡನೀಯವಾಗಿದೆ. ಕೂಡಲೇ ಪ್ರಕರಣವನ್ನು ಹಿಂಪಡೆದು ಈ ಸಂದರ್ಭದಲ್ಲಿ ಸಂಚಾಲಕರಾದ ಶ್ರೀನಿವಾಸ್ ಕೋಪರ್, ಎಂ ಮಾರೆಪ್ಪ, ಎ ರಾಮು, ಎಚ್ ಸತ್ಯರಾಜ್, ಮಲ್ಲಿಕಾರ್ಜುನ, ನರಸಿಂಹ, ಆಂಜನೇಯ ಕುರುಬದೊಡ್ಡಿ, ಮಲ್ಲಿಕಾರ್ಜುನ, ಶಂಶಾವಲಿ ಸೇರಿದಂತೆ ಅನೇಕರಿದ್ದರು. ತಾಲೂಕಿನ ಯರಗೇರ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಅಕ್ರಮ ಮರಳುಗಾರಿಕೆ ಎಗ್ಗಿಲ್ಲದೆ ನಡೆಯುತ್ತಿದ್ದು ಕೂಡಲೇ ಕಡಿವಾಣ ಹಾಕಬೇಕೆಂದು ಆಗ್ರಹಿಸಿ ಚಿನ್ನಯ್ಯ ನಾಯಕ್ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ದೂರು ನೀಡಿ ಆಗ್ರಹಿಸಿದ್ದಾರೆ. ತಾಲೂಕಿನ ಯರಗೇರ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಅಕ್ರಮ ಮರಳುಗಾರಿಕೆ ಎಗ್ಗಿಲ್ಲದೆ ನಡೆಯುತ್ತಿದ್ದು ಕೂಡಲೇ ಕಡಿವಾಣ ಹಾಕಬೇಕೆಂದು ಆಗ್ರಹಿಸಿ ಚಿನ್ನಯ್ಯ ನಾಯಕ್ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ದೂರು ನೀಡಿ ಆಗ್ರಹಿಸಿದ್ದಾರೆ. ಯರಗೇರ ವ್ಯಾಪ್ತಿಯ ವಿವಿಧ ಗ್ರಾಮಗಳಲ್ಲಿ ಅಕ್ರಮವಾಗಿ ಮರಳು ಬಳ್ಳಾರಿ ಸೇರಿದಂತೆ ರಾತ್ರೋರಾತ್ರಿ ಸಾಗಾಣಿಕೆಯಾಗುತ್ತಿದ್ದು ಯರಗೇರ ಪಿಎಸ್ಐ ಇವರು ಯಾವುದೇ ಕ್ರಮ ಕೈಗೊಳ್ಳುತ್ತಿಲ್ಲ. ನಿತ್ಯವೂ 40ಕ್ಕೂ ಹೆಚ್ಚು ಲಾರಿಗಳು ಸಾಗಾಣಿಕೆ ಮಾಡುತ್ತಿವೆ. ಅಜೀಜ್ ಖಾನ್ ಹೈದರಾಬಾದ್ ಎಂಬುವವರು ಅಕ್ರಮ ಸಾಗಾಣಿಕೆಯಲ್ಲಿ ತೊಡಗಿದ್ದಾರೆ. ಆಂಧ್ರದ ಎಮ್ಮಿಂಗ್ನೂರು ಮಂತ್ರಾಲಯ ಮಾರ್ಗದಿಂದ ಸಾಗಾಣಿಕೆಯಾಗುತ್ತಿದೆ. ಪೊಲೀಸರು ಶಾಮೀಲಾಗಿರುವ ಅನುಮಾನಗಳಿದ್ದು ಕೂಡಲೇ ತನಿಖೆ ನಡೆಸಿ ಕ್ರಮ ಕೈಗೊಳ್ಳಬೇಕೆಂದು ಒತ್ತಾಯಿಸಿದ ಮನವಿಯನ್ನು ಸಲ್ಲಿಸಿದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. 371 ಜೆ ಮೀಸಲು ಪ್ರಶ್ನಿಸಿ ನವೋದಯ ಶಿಕ್ಷಣ ಸಂಸ್ಥೆ ಹೈಕೋರ್ಟ್ ಮೊರೆ, ವಿರೋಧಿಸಿ ನಿರಂತರ ಹೋರಾಟ. 24ರಂದು ಕಾಲೇಜಿಗೆ ಮುತ್ತಿಗೆ, ಡಾ ಶಿವರಾಜ್ ಪಾಟೀಲ್.
ಜಿಲ್ಲಾ ಏಕಗವಾಕ್ಷಿ ಸಮಿತಿ ಸಭೆ. ಜವಳಿ ಪಾರ್ಕ್ ಸ್ಥಾಪನೆಗೆ ಭೂಮಿ ಗುರುತಿಸಿ ಪ್ರಸ್ತಾವನೆ ಸಲ್ಲಿಸಲು ಎಡಿಸಿ ದುರ್ಗೇಶ್ ಸೂಚನೆ. ಗ್ರಾಮ ಪಂಚಾಯಿತಿ ನೌಕರರ ವೇತನ ಭತ್ಯೆ ಪರಿಷ್ಕರಿಸುವುದು ಸೇರಿದಂತೆ ವಿವಿಧ ಬೇಡಿಕೆಗಳಿಗೆ ಆಗ್ರಹಿಸಿ ನೌಕರರಿಂದ ಧರಣಿ. ₹3.40 ಕೋಟಿ ಕಾಮಗಾರಿಗಳಿಗೆ ಶಾಸಕ ಡಾ ಶಿವರಾಜ್ ಪಾಟೀಲ್ ಚಾಲನೆ. ಬಜರಂಗ ದಳ ಕಾರ್ಯಕರ್ತರ ಕೊಲೆ ಖಂಡಿಸಿ ಬಜರಂಗ ದಳದಿಂದ ಪ್ರತಿಭಟನೆ. ನಟ ಚೇತನ ಬಂಧನ ವಿರೋಧಿಸಿ ಡಿಎಸ್ಎಸ್ ಪ್ರತಿಭಟನೆ. ಮನವಿ ಮತ್ತು ಯರಗೇರ ವ್ಯಾಪ್ತಿಯಲ್ಲಿ ಅಕ್ರಮ ಮರಳುಗಾರಿಕೆ ಕ್ರಮಕ್ಕೆ ಆಗ್ರಹಿಸಿ ಎಸ್ಪಿಗೆ ಚಿನ್ನಯ್ಯ ನಾಯಕ್ ದೂರು. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಮುಂದಿನ ವಾರ್ತೆಗಳೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು. ವಾರ್ತೆಗಳನ್ನು ಪ್ರಾಯೋಜಿಸಿದವರು Raichur's biggest jewel palace. All types of jewelries available in only KTB Jewel Palace. 916 Allmark Gold Jewelries available. Udayanagar ಸ್ಟೇಷನ್ ರೋಡ್ ರಾಯಚೂರ್. ರೆಸ್ಟೋರೆಂಟ್ಗಳಲ್ಲಿ ಕುಳಿತು ಊಟ ಮಾಡಿ ಬೋರ್ ಆಗಿದೆಯೇ? ಹಾಗಾದರೆ ಬನ್ನಿ ನಿಮ್ಮ ಮಿಲನ್ ವೆಜ್ ಅಂಡ್ ನಾನ್ ವೆಜ್ ಫ್ಯಾಮಿಲಿ ಡಾಬಾಕ್ಕೆ, ನಿಯರ್ KSCA ಕ್ರಿಕೆಟ್ ಗ್ರೌಂಡ್, ಮಂತ್ರಾಲಯಂ ರೋಡ್, ರಾಯಚೂರ್. ಮೊಹಮ್ಮದ್ ಯಾಸಿನ್ ಹೋಮ್ ಅಪ್ಲೈನ್ಸಸ್ ಹೋಲ್ಸೇಲ್ ಅಂಡ್ ರಿಟೇಲ್, ಮಾ ಕಾಂಪ್ಲೆಕ್ಸ್ ಅಪೋಸಿಟ್ CMC ಕಾಂಪ್ಲೆಕ್ಸ್, ಹರಿಹರ ರೋಡ್, ರಾಯಚೂರ್. ರಾಯಲ್ ಪ್ಯಾಲೇಸ್ ಫಂಕ್ಷನ್ ಹಾಲ್ ನಿಯರ್ ನ್ಯೂ ಅಮೃತ ಹಾಸ್ಪಿಟಲ್ ಬಿಸೈಡ್ ಸಂತೋಷಿ ಥಿಯೇಟರ್, ರಾಯಚೂರ್. ಪ್ರೆಸ್ಟೀಜ್ ಎಕ್ಸ್ಕ್ಲೂಸಿವ್ ಉತ್ತಮ ಚಿಮಣಿಯೊಂದಿಗೆ ಉತ್ತಮ ಅಡುಗೆ ಮನೆ. ಹಿಂದೆ ಭೇಟಿ ನೀಡಿ. ಪ್ರೆಸ್ಟೀಜ್ ಎಕ್ಸ್ಕ್ಲೂಸಿವ್ JP ಮೆನ್ಸ್ ವೇರ್ ಮೇಲ್ಗಡೆ, ಹರಿಹರ ರೋಡ್, ಬೇಸ್ವಾರ್ ಪೇಟ್, ರಾಯಚೂರ್. SA ಫ್ಯಾಷನ್ ಹಬ್ ಮಲ್ಟಿ ಬ್ರಾಂಡೆಡ್ ವುಮೆನ್ಸ್ ಅಂಡ್ ಕಿಡ್ಸ್ ವೇರ್. ಹಬ್ಬದ ಪ್ರಯುಕ್ತ 10 ರಿಂದ 25% ಡಿಸ್ಕೌಂಟ್ ನೀಡಲಾಗುತ್ತಿದೆ. ಅಪೋಸಿಟ್ ಡಾಕ್ಟರ್ ಕಲ್ಲಪ್ಪ ಡಾಕ್ಟರ್ಸ್ ಲೈನ್, ಪೀಟ್ಲಾ ಬ್ರಿಡ್ಜ್ ರೋಡ್, ರಾಯಚೂರ್. GP ಕಿಡ್ಸ್ ವೇರ್ ಫ್ಯಾಷನ್ ಮತ್ತು ಬಟ್ಟೆ ಇಲ್ಲಿಂದ ಪ್ರಾರಂಭವಾಗುತ್ತದೆ. ಓನ್ಲಿ ಪ್ಲೇಸ್ ಫಾರ್ ಬ್ರಾಂಡೆಡ್ ಕಿಡ್ಸ್ ವೇರ್ ಇನ್ ಸಿಟಿ. GP ಕಿಡ್ಸ್ ವೇರ್ ನಿಯರ್ ಉಮಾ ಹೋಟೆಲ್, ಸ್ಟೇಷನ್ ರೋಡ್, ರಾಯಚೂರ್. ಶೋಭಾ ಕಾಂಚಿ ಸ್ಯಾರೀಸ್. ಸ್ಥಳ ಶೋಭಾ ಕಾಂಚಿ ಸ್ಯಾರೀಸ್, ಸಂತೋಷಿಸ್ ರಾಯಚೂರ್ ಹಾಟ್, ಗಾಂಧಿ ಚೌಕ್ ಹತ್ತಿರ, ರಾಯಚೂರು. ಎಕ್ಸ್ಚೇಂಜ್ ಮತ್ತು ಲೋನ್ ಮೇಳ ಕೆಲವೇ ದಿನಗಳು ಮಾತ್ರ. ಬಜಾಜ್ ಕಂಪನಿಯ ಅಧಿಕೃತ ಮಾರಾಟಗಾರರು. ಆರಂಭಿಕ ಕೊಡುಗೆ ಪ್ರತಿ ಬುಕಿಂಗ್ ನೊಂದಿಗೆ ಖಚಿತ ಬಹುಮಾನ. ವಿಸಿಟ್ ಬಿಸೈಡ್ ಗಂಜ್ ಕಲ್ಯಾಣ ಮಂಟಪ, ಗಂಜ್ ರೋಡ್, ರಾಯಚೂರು. ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. ಪ್ಲೀಸ್ ಕಾಂಟ್ಯಾಕ್ಟ್ ಭಾರತ್ ಫರ್ನಿಚರ್ CPS ಕಾಂಪ್ಲೆಕ್ಸ್ ಅಪೋಸಿಟ್ ಶಿವ ಮಂದಿರ್, ಪಟೇಲ್ ರೋಡ್, ರಾಯಚೂರು. ಶ್ರೀ ಬೃಂದಾವನ್ ಸ್ಪೆಷಲ್ ಫಿಲ್ಟರ್ ಕಾಫಿ. ಶ್ರೀ ಬೃಂದಾವನ್ ಸ್ಪೆಷಲ್ ಫಿಲ್ಟರ್ ಕಾಫಿ. ಶ್ರೀ ರಾಘವೇಂದ್ರ ಘೀ. ಶ್ರೀ ರಾಘವೇಂದ್ರ ಆದರ್ಶ್ ಪಾಲಿಕ್ಲಿನಿಕ್, ಮಟ್ಮಾರಿ ಕಾಂಪ್ಲೆಕ್ಸ್ ಪಕ್ಕದಲ್ಲಿ, ಆಶಾಪುರ್ ರೋಡ್, ರಾಯಚೂರು.